ನೆಸೆಸರಿ ಇಲ್ಲ ಅಂತ ಅಲ್ಲ ಮತ್ತೆ ನೀನ್ ಇದನ್ನೇ ಹಿಂಗ್ ತೆಗೆದಿದ್ಯಾ ಮತ್ತೆ ನಾಳೆ ನಾನು ಹಾಕೊಂಡು ಏನ್ ತೆಗಿತೇನೆ ನೀನು ಅಂತ ಹೇಳಿ. ಓಕೆ ಬೇಸ್ ನಮ್ ಅಂದ್ರೆ ಜನರಲಿ ನನಗನ್ಸುತ್ತೆ ನಮ್ಮ ಇಂಡಸ್ಟ್ರಿ ಅಷ್ಟೇ ಇದೆ ಅಂತ ಅನ್ಸುತ್ತೆ ನನಗೆ, ಬಹುಶಃ ಬೇರೆ ಕಡೆ ಇಲ್ಲ ಅಂತ ಅನ್ಕೋತೀನಿ. ಅಂದ್ರೆ ಇಲ್ಲ ಅಂತಂದ್ರೆ ಅವ್ರ ಕತೆ ಕೇಳೋದಿಲ್ಲ, ಕತೆ ಕೇಳ್ತಾರೆ ಓಕೆ, ಬಟ್ ಟೆಕ್ನಿಕಲಿ ನೀನ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನೋಡಲ್ಲ. ಓಕೆ ಓಕೆ, ನಮ್ಮ ಇಂಡಸ್ಟ್ರಿ ಎಲ್ಲವೂ ನೋಡ್ತಾರೆ. ಓಕೆ, ಆಮೇಲೆ ನಮ್ಮಲ್ಲಿ ಏನಿದೆ ಅಂದ್ರೆ ಒಳ್ಳೆ ಕತೆಗಾರರಿಗೆ, ಒಳ್ಳೆ ಬರಹಗಾರರಿಗೆ, ಆಮೇಲೆ ಹಿಂಗೇನ ನಾನ್ ಮಾಡ್ತೀನಿ ಚೆನ್ನಾಗಿ ಅನ್ನೋರ್ಗೆ ಇಲ್ಲಿ ಬೆಲೆ ಇಲ್ಲ. ಮತ್ತು ತೆಲುಗು ತಮಿಳ್ನವರು ಎಲ್ಲಿ ನಮ್ಮವ್ರು ಹೆಂಗಂತಂದ್ರೆ ನಮ್ಮವ್ರು ನಮ್ ಭಾಷೆನ ಅರ್ಧ ಕೊಲೆ ಮಾಡಿ ಇದ್ ಮಾಡ್ತಾರೆ ಅಷ್ಟೇ. ನನಗೆ ಅದಕ್ಕೆ ಒಂಥರ ಅನ್ಸ್ತಾ ಇರುತ್ತೆ, ಏನ್ ಗುರು ಏನ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಸೊ ನಿಮಗೆ ಯಾವಾಗ ಹಂಗಾಗಿತ್ತು, ಲೈಕ್ ಸ್ಟೋರಿ ಹೇಳಿದ್ಮೇಲೆ ಇದು ಸ್ಟಾಪ್ ಆಗಿತ್ತು? ನನಗೆ ಆ ಥರದ್ದು ಯಾವತ್ತೂ ಆಗಿಲ್ಲ. ಇಲ್ಲ ನಾನು ಯಾವತ್ತು ಸ್ಟೋರೀಸ್ ಓಕೆ, ಬಟ್ ಬಿಸ್ನೆಸ್ ವೈಸ್ ಇದಾಗಿತ್ತು ಅಷ್ಟು, ಬಿಸ್ನೆಸ್ ಏರುಪೇರಾಗಿತ್ತು. ಏರ್ಪೇರಾಗಿದೆ. ಅಂಡ್ ನನಗೆ ಯಾವತ್ತು ಇಂಥ ಮೂಮೆಂಟ್ಸ್ ಯಾವತ್ತು ಬಂದಿಲ್ಲ ಆಕ್ಚುಲಿ. ಒಂದ್ ಏನಂದ್ರೆ ನನಗೆ ಕೆಲಸ ಮಾಡ್ತಾ 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 ನಿಮ್ಗೆ ಒಂದು ಅಂದಾಜ್ ಬಂದ್ಬಿಡ್ತೈತಿ. ಓಕೆ, ಇದು ನಾವ್ ಏನ್ ಮಾಡ್ತಾ ಇದೀವಿ, ಇದು ಯಾವ ತರ ವರ್ಕೌಟ್ ಆಗುತ್ತೆ ಹೆಂಗಂತ ಹೇಳ್ಬಿಟ್ಟು ನಾನು ಕೋಟಿಯಿಂದ ಹಿಡ್ಕೊಂಡು ಲಕ್ಷದಲ್ಲಿ ಸಿನಿಮಾ ಮಾಡಿದೆ. ಓಕೆ, ಯಾರು ಊಹೆ ಮಾಡಕ್ಕಲ್ಲ ಆ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದೆ. ಬಟ್ ಎಂಡ್ ಆಫ್ ದ ಡೇ ನಾನು ಇವತ್ತು ಹೇಳ್ತೀನಿ, ಅನಾಮಿಕದ ಕ್ವಾಲಿಟಿ ನನಗೆ ಇವತ್ತು ಬೇರೆ ಸಿನಿಮಾ ತೆಗಿಯಕ್ಕಾಗಿಲ್ಲ. ಓಕೆ, ನನ್ನ ಹತ್ರ ಬಜೆಟ್ ಇರ್ಲಿಲ್ಲ, ನಾನು ಕಂಪ್ಲೀಟ್ ಫ್ಲೇಮ್ ಲೈಟ್ ಯೂಸ್ ಮಾಡಿದ್ದೆ ಅದಕ್ಕೆಲ್ಲ ಕಂಪ್ಲೀಟ್ ಆಗಿ. ಓಕೆ, ಆ ಸಿನಿಮಾ ಕ್ವಾಲಿಟಿನ ನನಗೆ ಇವತ್ತು ತೆಗಿಯಕ್ ಆಗ್ತಾ ಇಲ್ಲ. ಅದೊಂಥರ ಡಾರ್ಕಿಶ್ ಕಂಟೆಂಟ್ ಆಕ್ಚುಲಿ, ಅದು ಬೇರೆ, ಅದು ಔಟ್ಪುಟ್ಟೇ ಬೇರೆ ಇದೆ. ನಾನ್ ಸೆನ್ಸಾರ್ ಮಾಡಿಸ್ಬೇಕು, ಸೆನ್ಸಾರ್ ಅವ್ರು ನನ್ಗೆ ಒಂದೇ ಮಾತಾಡ ಲೈಕ್ ಪೇಂಟಿಂಗ್ ತರ ಇದೆ ಅಪ್ಪ ಸಿನಿಮಾ ಇದು ಅಂತ. ಅದಾದ್ಮೇಲೆ ನನ್ನ ಕೈಗೆ ರೆಡ್ ಸಿಕ್ತು, ಆರಿ ಸಿಕ್ತು, XT+ ಸಿಕ್ತು ಕ್ಯಾಮ್ರಾಸ್. ಬಟ್ ನಾನು ವಾಪಸ್ ಅನಾಮಿಕ ಅಂದ ತಕ್ಷಣ ಅಂದ್ರೆ ನಾನು ಕ್ವಾಲಿಟಿ ವಿಚಾರಕ್ಕೆ ಬಂದ್ರೆ ಅನಾಮಿಕ ಯಾವತ್ತು ಟಾಪ್ ಅಲ್ಲಿ ಇರುತ್ತೆ. ಅನಾಮಿಕ ಯಾವತ್ತು ಟಾಪ್ ಅಲ್ಲಿ ಇರುತ್ತೆ. ಬಟ್ ನಾನು ಅನಾಮಿಕ ಶೂಟ್ ಮಾಡಿದ್ದೆ ಅವರಲ್ಲಿ ನಾರ್ಮಲ್ ಕ್ಯಾಮ್ರಾ. ಓಕೆ, ನಾರ್ಮಲ್ ಕ್ಯಾಮ್ರಾ ಶೂಟ್ ಮಾಡಿದ್ದೆ. ಓಕೆ, ಬಟ್ ಇದು ಅವೆಲ್ಲ ಆಕ್ಚುಲಿ ಇದು ಒಂದೊಳಗೆ ಅಷ್ಟು ವೆರಿ ಹೈ ಎಂಡ್ ಕ್ಯಾಮ್ರಾ ಆಕ್ಚುಲಿ. ಅಲೆಕ್ಸ್ ಎಕ್ಸ್ಟಿಲ್ ಶೂಟ್ ಮಾಡಿದ್ದೆ ನಾನು. ಓಕೆ, ಬಟ್ ಕಂಪೇರ್ ಟು ಅನಾಮಿಕಾ ಫುಟೇಜಸ್ ಆಕ್ಚುಲಿ ಒಂದೇನಾಗುತ್ತೆ, ಬಟ್ ಶೇಡ್ಸ್ ಬೇರೆ ಇರುತ್ತೆ. ಅದು ಲವ್ ಜಾನರ್ ಇದೆ ಆಕ್ಚುಲಿ, ಇದು ಹಾರರ್ ಥ್ರಿಲ್ಲರ್ ಇದೆ. ಸೊ ಶೇಡ್ಸ್ ಬರುತ್ತೆ. ಡಾರ್ಕ್ ಯಾವತ್ತು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ ಕಣ್ಣಿಗೆ, ಬಟ್ ಅದು ಇರುತ್ತಲ್ಲ ಒಳಗಡೆ. ಓಕೆ, ನೀವ್ ಎಷ್ಟೇ ಕಲರ್ಫುಲ್ ಸಿನಿಮಾ ಮಾಡಿದ್ರೆ, ಬಟ್ ನೀವು ಬಂದು ನೀವು ಡಾರ್ಕ್ ಸಿನಿಮಾ ನೋಡಿದ್ರೆ ಅಂತ ಇಟ್ಕೊಳ್ಳಿ, ಇಲ್ಲ ಇದ್ರ ಆತರ ಇಲ್ಲ ಅನ್ನೋ ಫೀಲ್ ಬಂದ್ಬಿಡುತ್ತೆ ನಿಮ್ಗೆ ಅಷ್ಟೇ. ವ್ಯೂಹ ಆಗಿರ್ಬೋದು. ಅಂಡ್ ಮೊನ್ನೆ ನಾನು ಅಂಚೆಗೆ ಹೋದ್ ಪತ್ರ ಮಾಡ್ಬೇಕಾದ್ರೆ ಹೆಂಗಂತಂದ್ರ ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿದ್ನ ಅದ್ರ ಮೇಲೆ. ಓಕೆ, 101 ನೆನಪು ಹೆಂಗ್ ಶುರು ಆಯ್ತು ಅಂದ್ರೆ? 101 ನೆನಪು ಅದೇ, ನಾನು ರೇಡಿಯೋ ಜಾಕಿಗೆ ಒಂದಷ್ಟು ಪ್ರೋಗ್ರಾಮ್ ಮಾಡಿದೆ. ನನ್ನ ಧ್ವನಿ ಕೇಳ್ಬಿಟ್ಟು ಅವ್ರು ಬಂದು ನೀವು ಕತೆ ಬರಿಬೋದು ಅಂತ ಅಲ್ಲಿ ಬರಿಬೋದಂತ ನನ್ನ ಫ್ರೆಂಡ್ ಒಬ್ರು ಇದ್ರು, ವಿನಯ್ ಅಂತ ಹೇಳಿ. ಸೊ ಅವನು ಕೇಳ್ದ ಇವ್ರು ಬರೀತಾರ ಅಂತ ಹೇಳ್ಬಿಟ್ಟು. ದೆನ್ ಅವರು ನನ್ನ ವಾಯ್ಸ್ ಕೇಳಿದ್ರು. ಕೇಳಿದ ತಕ್ಷಣ ಅವ್ರಿಗೂ ಇಷ್ಟ ಆಗಿತ್ತು ಅದು ವಾಯ್ಸ್. ಇಷ್ಟ ಆದ್ಮೇಲೆ ನಾ ಬರೆಯಕ್ ಕೂತ್ಕೊಂಡೆ. ಆಯ್ತು, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು. ಆ ಪ್ರಾಜೆಕ್ಟ್ ಹೆಂಗೆಲ್ಲ ಓಕೆ ಕ್ವೈಟ್ ಫೈನ್ ಆಯ್ತು. ಸೊ ಮುಗಿತು. ಅದಾದ್ಮೇಲೆ ಯಾವ ಏರ್ ಒಳಗೆ ಮಾಡಿದ್ರು? ಆಲ್ಮೋಸ್ಟ್ ಆಯ್ತು, ಇದು ಒಂದು 7-8 years ಆಯ್ತು. ಅದು 1 ವರ್ಷದ ಗ್ಯಾಪ್ ಅಲ್ಲೇ ನಾನು ಅನಾಮಿಕ ಎತ್ಕೊಂಡಿದ್ದು. ಅದಾದ್ಮೇಲೆ ಅನಾಮಿಕ 101 ನೆನಪು ಆದ್ಮೇಲೆ ಅನಾಮಿಕ ಆದ್ಮೇಲೆ ಒಂದೊಳ್ಳೆ ಲವ್ ಸ್ಟೋರಿ ರಿಲೀಸ್ 1, 2, 3 ಇಟ್ ವಾಸ್ ಕೊಲಾಪ್ಸ್ಡ್. ಅದು ನಿಂತೋಯ್ತು ಆಕ್ಚುಲಿ. ಅದ್ರ ಜೊತೆ ಇನ್ನೊಂದು ಪ್ರಾಜೆಕ್ಟ್ ಬಿಲ್ ಆಗಿ ಏನ್ ವರ್ಕ್ ಮಾಡಿದ್ರಿ? ನಾನು ವರ್ಕ್ ಮಾಡಿಲ್ಲ. ನನ್ನ ಫ್ರೆಂಡ್ ಇದ್ದಾನೆ ಆಕ್ಚುಲಿ. ಈಗ ನಾವು ಏನ್ ಸ್ಟುಡಿಯೋ ಮಾಡಿದ್ವಲ್ಲ, ನನ್ನ ಪಾರ್ಟ್ನರ್. ಓಕೆ, ಅವ್ರು ವರ್ಕ್ ಮಾಡಿದ. ಅವ್ರು ನನ್ನ ಸಿನಿಮಾ ವ್ಯೂ ಹಾಗೆ ಆಸ್ ಎಡಿಟರ್ ಆಗಿ ವರ್ಕ್ ಮಾಡಿದಾರೆ. ಓಕೆ, ಪ್ರಶಾಂತ್ ಅಂತ ಹೇಳಿ, ಪ್ರಶಾಂತ್ ಶೇವನ್ ಅವ್ರು ಆಕ್ಚುಲಿ. ಅವರು, ನಾನು ಅಂಡ್ ಇನ್ನೊಬ್ರು ಮಹೇಶ್ ಅಂತ ಇದ್ದಾರೆ. ಇದು ನನ್ನ ರೈಟಿಂಗ್ ಟೀಮ್ ಆಕ್ಚುಲಿ. ಈಗಲೂ ಸದ್ಯಕ್ಕೆ ಪ್ರೆಸೆಂಟ್ ಅಲ್ಲಿ ನಾವೇನ್ ಬಿದ್ರು 3 ಜನ ಕಷ್ಟಪಟ್ಟು ಮಾಡ್ತಿರ್ತೀವಿ. ರೈಟಿಂಗ್ ಟೀಮ್ ಅಲ್ಲಿ ಸಜೆಷನ್ಸ್ ಅಂದ್ರೆ ತಗೋತಿರ್ತೀನಿ. ಯಾಕಂದ್ರೆ ನಾವು ಇದಕ್ಕೆ ವ್ಯೂಹ ಕೂಡ ಕಂಪ್ಲೀಟ್ ಆಗಿ ಅವರೇ ಸಿಕ್ಕೊಂಡಿದ್ದು. ದೆನ್ ವ್ಯೂಹ ಪ್ರೊಡಕ್ಷನ್ ಎಲ್ಲಿ? ಪ್ರೊಡಕ್ಷನ್ ಬೆಳಗಂದ ಆಕ್ಚುಲಿ. ಪ್ರೊಡಕ್ಷನ್ ಒಂದು ನಮ್ಮ ಪ್ರೊಡಕ್ಷನ್, ಇನ್ನೊಬ್ರು ಇದಾರೆ. ಸೊ ಅವರು ಕೊಲಾಬ್ರೇಟ್ ಆಗಿ ಮಾಡಿದ್ದಾರೆ. ಕೊಲಾಬ್ರೇಷನ್ ಇಬ್ರು ಪ್ರೊಡಕ್ಷನ್ ಮಾಡಿದ್ದು. ಅದನ್ನ ದಡ್ಪನ್ ಏನ್ ವರ್ಕ್ ಮಾಡಿದ್ರು? ದಡ್ಪನ್ ಅದೇ ನಮ್ಮ ಎಡಿಟರ್ ಮಾಡಿದ್ದಾರೆ ಆಕ್ಚುಲಿ. ಎಡಿಟರ್ ನಿಮ್ ಟೀಮ್ ನನ್ನ ಟೀಮ್ ಮಾಡಿದ್ದಾರೆ. ಅದ್ ಸಾಂಗ್ ರೀ? ಅದು ನನ್ನ ಟೀಮ್. ಓಕೆ, ಆಮೇಲೆ ಇವೆಲ್ಲ ನಿಮ್ದು? ಯಾ, ಅನಾಮಿಕಾ 101 ನೆನಪು. ವ್ಯೂಹ ಅಂದ್ರೆ ಓವರ್ ಆಲ್ ಕರ್ನಾಟಕ ರಿಲೀಸ್ ಮಾಡಿದ್ರಲ್ಲ? ನೋ, ಬ್ಯಾಂಗ್ಳೂರ್ ಒಂದು 2 screens ಆಯ್ತು. ದೆನ್ ಧಾರವಾಡ ಅಂಡ್ ಬೆಳಗಾವಿ, ಗೋಕಾಕ್ ಲಿಮಿಟೆಡ್ ಸ್ಕ್ರೀನ್ಸ್ ಎಲ್ಲ ಆಗಿದೆ. ಸೊ ಅದಾಗ್ಕೂಡುದು, ಅದಾಗಬಾರ್ದಿತ್ತು, ಅದಾಗುತ್ತೆ ಅಷ್ಟೇ. ಅಂದ್ರ ಏನ್ ಇನ್ನೊಂದ್ ಐತಲ್ಲ, ಇದು ಕನ್ನಡದವ್ರಿಗೆ ಸ್ಕ್ರೀನ್ಸ್ ಕೊಡೋದಿಲ್ಲ ಬಿಗಿನರ್ಸ್. ಅದೇ ನಾ ಹೇಳ್ತಾ ಇದ್ದಿಲ್ಲ. ಈಗ ನಾನು ನಿಮ್ಮನ್ನ ನೋಡ್ತಾ ಇದೀನಿ ಆಕ್ಚುಲಿ. ಓಕೆ, ಈಗ ನಿಮ್ಮಿಂದ ನನಗೊಂದು ಕೆಲವು ವಿಚಾರ ಇನ್ಸ್ಪೈರ್ ಆಗುತ್ತೆ ಅಲ್ವಾ? ಓಕೆ, ಸೊ ನಾ ಅದನ್ನೇ ತಗೋಬೇಕಂತೀನಿ ಅಷ್ಟೇ. ಓಕೆ, ಈಗ ನಾನು ಇನ್ನೊಬ್ಬನ್ ನೋಡ್ತೀನಿ, ಅವ್ನ ಲೈಫಲ್ಲಿ ಪೂರ್ತಿ ಡಿಪ್ರೆಸ್ ಆಗಿದ್ದಾನೆ. ಓಕೆ, ನಾನ್ ನೋಡಿದ್ರೆ ಏನ್ ಮಾಡಕ್ಕಾಗಲ್ಲ ಅಷ್ಟೇ. ಈಗ ನಾನು ಈ ಚಿಕ್ಕ ಪುಟ್ಟ ಸಿನಿಮಾ ಮಾಡ್ಬೇಕಾದ್ರೆ ನಾನು ಡೇರ್ ಡೆವಿಲ್ ಮುಸ್ತಫಾ ನೋಡಿದೆ.
ಓಕೆ ಆಚಾರ ಅನ್ಕೊಂಡ್ ನೋಡಿದೆ, ಹಾಸ್ಟ್ ಹುಡುಗರು ಬೇಕಾಗಿದ್ದಾರೆ ನೋಡಿದೆ, ಓಕೆ ವೀಲ್ ಚೇರ್ ನೋಡಿದೆ. ಇವರ ನ್ಯೂ ಕಮರ್ಸ್ ಅಲ್ಲ, ಇವ್ರೇನ್ ಹಿಂದೆ 10-20 ಸಿನಿಮಾ ಮಾಡ್ತಾರಲ್ಲ. ಓಕೆ ಬಟ್ ಪ್ರಯತ್ನಗಳು ಜೆನ್ಯೂನ್ ಆಗಿರ್ಲಿ. ಓಕೆ ಈಗ ನಾ ಇವ್ರು ನೋಡಿದ ತಕ್ಷಣ ನನಗೆ ಏನಂತೆ, ನನ್ನೊಂದು ಹೊಸ ಚೈತನ್ಯ ಹುಟ್ಕೊಳುತ್ತೆ. ಓಕೆ ನಾ ಏನೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ಅದ್ ಬಿಟ್ಟು ನಾನು ಬೇರೆಯವ್ರನ್ನ ಅಂದ್ರೆ ಈಗ ಏನು ಮಾಡ್ತಾ ಇಲ್ಲ. ಈಗ ನಾನು ಸುಮಾರು ಜನ ಸಿನಿಮಾ, ಈಗ ದೊಡ್ಡ ಸಿನಿಮಾಗಳೇ, ಓಕೆ ದೊಡ್ಡ ಸಿನಿಮಾಗಳೇ ಫ್ಲಾಪ್ ಆಯ್ತು, ನಡಿಲಿಲ್ಲ, ಆಯ್ತಾ. ಈಗ ನಾ ಅಂತವ್ರು ನೋಡ್ಬಿಟ್ಟು ನಾನು ಡಿಪ್ರೆಷನ್ ಆಗ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಓಕೆ ಸಿನಿಮಾ ಯಾವತ್ತಂದ್ರೆ ಸಿನಿಮಾ ಒಂದ್ ಕನ್ಸು ಅಷ್ಟೇ. ಯಾವ ಸಿನಿಮಾ ವರ್ಕ್ ಆಗುತ್ತೆ, ಯಾವ ಸಿನಿಮಾ ವರ್ಕ್ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಓಕೆ ಈ ಸಿನಿಮಾ ವರ್ಕೌಟ್ ಮಾಡಕ್ಕಾಗಲ್ಲ. ನಾ ಅನ್ಕೊಂಡೇ ಇರ್ಲಿಲ್ಲ ನನ್ನ ಸಿನಿಮಾ ಅಮೆರಿಕಾದಲ್ಲಿ ಪ್ರೀಮಿಯರ್ ಆಗುತ್ತೆ. ಓಕೆ ಆ ವ್ಯಕ್ತಿ ಒಂದಷ್ಟು ಹೊರಗಡೆ ದೇಶದಲ್ಲಿ ನನ್ನ ಸಿನಿಮಾ ರಿಲೀಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್, ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಅಲ್ಲೆಲ್ಲ ಆಯ್ತಲ್ಲ. ನಾನೇನ್ ಬಯಸಿದೆ, ಹೋಗೋರು ಇಲ್ಲ ಆದ್ರೆ ಸಾಕಪ್ಪ ನನ್ನ ಸಿನಿಮಾ ನಡೀತೈತೆ ನಂಗ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಇಟ್ಸ್ ಬೈ ಲಕ್. ಅದೇ ಒಂಥರ ನಾವೀಗ ಸಿನಿಮಾ ಅಂದ್ರೆ ಈಗ ನೋಡಮ್ಮ, ಇವಾಗಲೇ ಚೆನ್ನಾಗಿ ಕೊಡ್ತಾ ಇದೆ. ಇವಾಗ ಒಂದು ಸೂಫ್ರಮ್ ಅಂತ ಹೇಳ್ಬಿಟ್ಟು ಎಸ್ ಔಟ್ ಆಫ್ ದ ಸಿಲೆಬಸ್ ಆಕ್ಚುಲಿ ಯಾರು ಅನ್ಕೊಂಡೇ ಇರ್ಲಿಲ್ಲ, ಗೊತ್ತಾ ಇರ್ಲಿಲ್ಲ. ಇವತ್ತು ಟಿಕೆಟ್ ಸಿಗ್ತಲ್ಲ. ಅವ್ರ ಅಂತ ಏನ್ ದೊಡ್ಡ ಲೆವೆಲ್ ಪ್ರಮೋಷನ್ ಏನ್ ಹಾ ಮತ್ತೆ ಮಾರ್ಕೆಟಿಂಗ್ ಇಲ್ಲ. ಬಟ್ ಇವತ್ತು ಎಲ್ಲೋ ಹೋಯ್ತು ಸಿನಿಮಾ. ನಾವು ಹೇಳಕ್ಕಾಗಲ್ಲ. ಪರವಾಗಿಲ್ಲ ಅಂದ್ರೆ ಈ ಸದ್ಯಕ್ಕೆ ಕೆಲವು ಸಿನಿಮಾಗಳು ಆಗಿರ್ಬೋದು, ಜೂನಿಯರ್ ಆಗಿರ್ಬೋದು, ಅಥವಾ ಸೂಪರ್ಸ್ ಆಗಿರ್ಬೋದು, ಇವೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾಗಳು. ಓಕೆ ನಾವು ಇಟ್ಸ್ ಆಲ್ ಅಬೌಟ್ ಕಂಟೆಂಟ್ ಅಂಡ್ ಹಾನೆಸ್ಟ್ ಎಫರ್ಟ್. ಹಾ ಅಂದ್ರೆ ಏನು ಪ್ರಯತ್ನಗಳಿರ್ಬೇಕು ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಒಂದಷ್ಟು ಜನ ಇನ್ಸ್ಪೈರ್ ಈ ತರ ಮಾಡ್ತಾರಲ್ಲ, ಸಿನಿಮಾ ಮಾಡಿ ಗೆಲ್ಲಿ ಸೆಲೆಬ್ರೇಷನ್ ಮಾಡಿ, ಆಯ್ತಾ. ಬಟ್ ಪ್ರಾಬ್ಲಮ್ ಏನಿದೆ, ಸಿನಿಮಾ ಮುಗಿಯಕ್ ಬಂದಿರಲ್ಲ ಅವಾಗಲೇ ಈಗೋ ಪ್ರಾಬ್ಲಮ್ ಶುರು ಆಗಿರುತ್ತೆ. ಓಕೆ ನನ್ನ ಪ್ರಕಾರ ಒಂದ್ ಒಳ್ಳೆ ಸಿನಿಮಾ ಮಾಡಕ್ಕೆ ಈಗೋ ಪ್ರಾಬ್ಲಮ್ ಒಂದೇ. ಅದಿಲ್ಲ ಅಂತಂದ್ರೆ ಒಂದ್ ಒಳ್ಳೆ ಸಿನಿಮಾ ಆಗತ್ತೆ. ಸುಮ್ನೆ ದೊಡ್ಡ ಸಿನಿಮಾಗಳೆಲ್ಲ ಆಗಲ್ಲ, ಆಯ್ತಾ. ಒಂದ್ KGF, ಒಂದ್ ಬಾಹುಬಲಿ ಆಗ್ಬೇಕು ಸುಮ್ನೆ ಆಗಿಲ್ಲ. ಅದು 8 ವರ್ಷ 7 ವರ್ಷ ಮಾಡಿದಾರೆ ಅಂದ್ರೆ ಅವ್ರ ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರ್ಬಾರ್ದು. ಒಂದು ಸ್ಟಾರ್ ಆಕ್ಟರ್ ಮತ್ತೆ ಪ್ರೊಡಕ್ಷನ್ ಮಾಡೋದು, ಆಯ್ತಾ, ಅದೆಲ್ಲ ಹ್ಯಾಂಡಲ್ ಮಾಡೋದು. ಹಂಗಿದ್ದಾಗಲೇ ತಾನೇ ಅದೆಲ್ಲ ಗೆದ್ದಿರೋದು ಅಷ್ಟೇ. ಈ ಕಡೆ ಪ್ರೊಡ್ಯೂಸರ್ ಬಿಸ್ನೆಸ್ ಥಿಂಕ್ ಮಾಡ್ತಿರ್ತಾರ. ಇಫ್ ಒನ್ಸ್ ಮಾರ್ಕೆಟಿಂಗ್ ಬಂದ್ ಬಿತ್ತಪ್ಪ 8 ವರ್ಷ ಏನ್ ಅದೇ ಅಲ್ಲ. ಸೊ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗಲೇ ಏನೋ ಒಂದಾಗುತ್ತೆ. ಜೆನ್ಯೂನ್ ಆಗಿ ಏನ್ ಬೇಕಾದ್ರೆ ಮಾಡಿ ಸಿನಿಮಾದಲ್ಲಿ ಎಲ್ಲವೂ ಆಗುತ್ತೆ. ಬಟ್ ಅದ್ ಬಿಟ್ಟು ಇಲ್ಲ ನಾನೇ ಮಾಡ್ತೀನಿ, ಇಲ್ಲ ನಂಗೆ ಎಲ್ಲ ಗೊತ್ತೈತಿ, ಅದ್ ಹಂಗ್ ವರ್ಕ್ ಆಗೋದಿಲ್ಲ. ನಮ್ ಸರಳ ನಮ್ಮ ಭಾಷೆದಾಗ ಹತ್ರ ಹುಚ್ಚೊಳೆ ಮಕ್ಕಳ ಓದತ್ತೆ ಹೇಳ್ಬಿಟ್ಟು ಹಂಗದಾಗಿಲ್ಲ. ಯಾಕಂತಂದ್ರ ಅನ್ಕೊಂಡಷ್ಟ ಈಸಿ ಇಲ್ಲ ಸಿನಿಮಾ. ಈಗ ಪ್ರೆಸೆಂಟ್ ನಿಜ ಹೇಳ್ಬೇಕಂದ್ರ ಸಿನಿಮಾ ಯಾರು ಬೇಕಾದ್ರು ಮಾಡ್ತಾರೆ. ಈಗ ಸಿನಿಮಾ ಹೆಂಗ್ ಬೇಕಾದ್ರು ಮಾಡ್ಬೋದು. ಓಕೆ ಐಫೋನ್ ಅಲ್ಲಿ ಮಾಡಿ ಸಿನಿಮಾ ಗೆದ್ದವ್ರು ಇದಾರೆ. ನಮ್ ಭಾಗದಲ್ಲೇ ಮಾಡಿದ್ದ ಹುಡುಗ ಯಾರು ಮಲ್ಲು ಅಂತ ಹೇಳ್ಬಿಟ್ಟು, ಮಲ್ಲು ಜಮಖಂಡಿ ಆಕ್ಚುಲಿ. ಓಕೆ ಅವನು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾನೆ. ಯಾವ್ದು ಒಂದೊಳ್ಳೆ ಲವ್ ಸ್ಟೋರಿ ಇದಾಗ ಮಾಡಿದಾರೆ. ನನಗೆ ನನ್ನ ಭಾಗದ ಕಲಾವಿದರನ್ನ ಏನೋ ಮಾಡ್ಬೇಕಂತ ಆಸೆ ಇತ್ತು. ಸೊ ಅವ್ನ ಪಾಪ ಐಫೋನ್ ಸಿನಿಮಾ ಮಾಡಿದ ನನ್ನ ಅಕ್ಕಿ ಅಂತ ಹೇಳ್ಬಿಟ್ಟು ಗೆದ್ದಿರೋ ರೀಸನ್ಸ್ ಇದೆ. ಓಕೆ ಆಮೇಲೆ ಇನ್ನೊಂದ್ ಸಿನಿಮಾ ಮಾಡ್ದ, ಆಯ್ತಾ, ದೊಡ್ಡ ಕ್ಯಾಮ್ರಾದಲ್ಲಿ ಮಾಡ್ದ, ಸೋತಿರೋ ಅನುಭವನೂ ಇದೆ. ಓಕೆ ಹೆಂಗಾಗತ್ತೆ, ಕೆಲವು ಸತಿ ಆಕ್ಚುಲಿ ನಾವು ಏನ್ ಮಾಡ್ತಾ ಇದೀವಿ ಅಥವಾ ಏನ್ ಮಾಡ್ತಾ ಇಲ್ಲ ಅದ ಅರಿವು ನಮ್ಗಿರ್ಬೇಕಷ್ಟೇ. ಆಮೇಲೆ ಪ್ರಯತ್ನಗಳೆಲ್ಲ ಜೆನ್ಯೂನ್ ಆಗಿರ್ಬೇಕು. ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಅಂತಲ್ಲ, ಕೆಲಸ ಮಾಡಿ. ಅಂಡ್ ಆಮೇಲೆ ಇಲ್ಲಿ ಇರೋ ಪ್ರಾಬ್ಲಮ್ ಏನಂತಂದ್ರೆ ಇನ್ಸೆಕ್ಯೂರಿಟಿ ಬಾಳ ಇದೆ. ಇನ್ಸೆಕ್ಯೂರಿಟಿ ಫೀಲಿಂಗ್ ಯಾವ ಲೆವೆಲ್ ಇದೆ ಅಂತಂದ್ರೆ, ನಾನು ಏನಾದ್ರೂ ಇವ್ನಿಗೆ ಹೇಳ್ಬಿಟ್ಟೆ ಅಂದ್ರೆ ಇವ್ನು ದೊಡ್ಡವನ ಆಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅನ್ನೋದೊಂದು ತಲೆಯಲ್ಲಿ ರಾಂಗ್ ಥಿಂಕ್ ಇದೆ. ಈಗ ನಮ್ಮ ರಿಷಿಕೇಶ್ ಅಂತ ಒಬ್ಬ ಹುಡುಗ ನಮ್ಗೆ ಆಕ್ಚುಲಿ ಮ್ಯಾಡ್ ದೇಶಪಾಂಡೆ ಮಾಡಿದ್ದಾನೆ. ಈಗ ಮಾಡ್ತಾ ಟೈಟಲ್ ಚೇಂಜ್ ಮಾಡಿದಾರ. ಓಕೆ ನಾನು ತುಂಬಾ ಅವನ ಹತ್ರ ಮಾತಾಡ್ತಿದ್ದೆ ಆಕ್ಚುಲಿ, ಕೆಲವು ವಿಷಯ ಶೇರ್ ಮಾಡ್ತಾ ಇದ್ದ. ಒಂದ್ ದಿವಸ ನನಗೆ ಒಂದು ನಂಬರ್ ಬೇಕಿತ್ತು ಸರ್ ಅಂತ ಹೇಳ್ಬಿಟ್ಟಿದೆ. ಅಸಿಸ್ಟೆಂಟ್ ನಂಬರ್ ಇದ್ರು ಕೊಡ್ರಿ ಅಂತ ಅಂದವ್ ನನಗೆ. ನಾ ಅಂದೆ ಅಸಿಸ್ಟೆಂಟ್ ನಂಬರ್ ಯಾಕೆ, ಡೈರೆಕ್ಟ್ ಅವ್ನ ನಂಬರ್ ಕೊಡ್ತೀನಿ ತಗೊಂಡ್ಬಿಡ್ಪಾ ಅಂತಂದೆ. ಓಕೆ ದೊಡ್ಡ ಡೈರೆಕ್ಟರ್ ನಂಬರ್. ಸೊ ಅಂದ ತಕ್ಷಣ ಯಾಕಂತ ಕೇಳಿದ ತಕ್ಷಣ ಇಲ್ಲ ಸರ ಬೇರೆಯವ್ರು ಏನ್ ಅನ್ಕೋತಾರೆ, ಏನ್ ಅನ್ಕೋತಾರ ಅಂತ ಹೇಳ್ಬಿಟ್ರಲ್ಲ. ಇದ್ರೆ ಇದೆ ಅಂತಾರ, ಇಲ್ಲಾಂದ್ರೆ ಇಲ್ಲ ಅಂತಾರ. ಅಂದ್ರೆ ಇಲ್ಲ ಸರ ಇದ್ರೂ ಕೊಡಲ್ಲ ಅಂತ ಹೇಳ್ಬಿಟ್ಟು ಇನ್ಸೆಕ್ಯೂರಿಟಿ ಫೀಲಿಂಗ್ಸ್ ಇದೆ. ನಾ ಅಂತೀನಿ ಯಾರ ಹಣೆ ಬರ್ನ ಕಿತ್ಕೊಳಕ್ ಆಗಲ್ಲ. ಓಕೆ ಆಮೇಲೆ ನಾ ಇರುವಂತ ಊರಿಂದ ಬಹಳ ಸಂದದ, ಬಹಳ ಚಿಕ್ಕದಿದೆ ಆಕ್ಚುಲಿ ಊರಿದು. ಓಕೆ ಇಲ್ಲಿ ಯಾರು ಹಿಂಗೆ ಇದ್ ಮಾಡಕ್ಕಾಗಲ್ಲ. ಕೆಲಸ ಶೇರ್ ಮಾಡಿ, ಬಾಂಡಿಂಗ್ಸ್ ನ ಚೆನ್ನಾಗಿ ಇಟ್ಕೊಳ್ಳಿ. ಎಲ್ರೂ ಸೇರಿ ಒಂದು ಪ್ರಾಜೆಕ್ಟ್ ಮಾಡಿ. ಅಂಡ್ ನಾ ನಾ ಹೇಳ್ತೇನೆ ಆಕ್ಚುಲಿ, ಒಂದು ಪ್ರಾಜೆಕ್ಟ್ ಮಾಡೋನಿದ್ದೀನಿ, ಇಲ್ಲಿ ಯಾರ್ಯಾರು ಇದಾರಲ್ಲ ಅದನ್ನ ಎಲ್ರೂ ದುಡಿಸ್ತೀನಿ. ಅಟ್ಲ ಒಂದ್ ದಿವಸ ಜೆನ್ಯೂನ್ ಆಗಿ ಯಾರೋ ಬಂದ್ ಮಾಡ್ತೀನಿ ಅಂತಂದ್ರೆ ನಾ ಎಲ್ರೂ ದುಡಿಸ್ತೀನಿ. 100% ಎಲ್ರೂ ದುಡಿಸ್ತೀನಿ ಅವತ್ತು. ಅದು ನನ್ನ ತಲೆ ಇದೆ. ಇವತ್ತು ನನ್ನ ಸಿನಿಮಾಗೆ ಮ್ಯೂಸಿಕ್ ಮಾಡೋ ಹುಡುಗ ಬಂದ್ಬಿಟ್ಟ, ತಮಿಳ್ನಾಡಲ್ಲಿ ಇರ್ತಾನೆ. ಈಸ್ ಅ ಗೋಸ್ಟ್ ವರ್ಕರ್ ಆಕ್ಚುಲಿ. ಸುಮಾರು ಸಿನಿಮಾ ಕೆಲಸ ಮಾಡಿದಾನೆ. ಓಕೆ ನಾನು ಮೊನ್ನೆ 4 days ಹೋಗಿದ್ದೆ ಚೆನ್ನೈಗೆ.
ಇಷ್ಟು ಚೆನ್ನಾಗಿ ಅವ್ನು ಕೆಲಸ ಮಾಡಿದಲ್ಲ, ಇಷ್ಟು ಚೆನ್ನಾಗಿ ಕೆಲಸ ಮಾಡಿ ಅದನ್ನ ಇಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದಾನೆ. ನನಗೆ ಅದೇ ನಾನು ತುಂಬಾ ಲಕ್ಕಿ ಇದೆ ಅಂತ ಅದೇ ವಿಚಾರ ನಿಮ್ ಕೇಳಿದೆ. ಸಿನಿಮಾದ್ದು ಹಾ, ಈಗ ಅಂಚೆಗೆ ಹೋದ ಪತ್ರ ಏನ್ ನಡೀತಲ್ಲ HP ಗೆ ಅವ್ನು ವರ್ಕ್ ಮಾಡಿ ಮ್ಯೂಸಿಕ್ ವರ್ಕ್ ಮಾಡಿದ. ಅವ್ನಿಗೆ ಭಾಷೆ ಗೊತ್ತಿಲ್ಲ, ಕನ್ನಡ ಭಾಷೆ ಗೊತ್ತಿಲ್ಲ, ಓಕೆ, ಬಟ್ ಅವನು ಎಮೋಷನ್ಸ್ ಮೇಲೆ BGM ಸೆಟ್ ಮಾಡಿಟ್ಟಿದ್ದ ಕಂಪ್ಲೀಟ್ ಆಗಿ ಓಕೆ. ಹೋಲ್ ಸಿನಿಮಾದ. ಓಕೆ, ನೀವೇ ನರೇಟ್ ಮಾಡಿಲ್ಲ? ನಾನು ಅವ್ರಿಗೆ ಜಸ್ಟ್ ಅವ್ನಿಗೆ ಹೇಳಿದೆ ಈ ತರ ಅಂತ ಹೇಳ್ಬಿಟ್ಟು. ಎಂಡ್ ಆಫ್ ದ ಡೇ ಈಗ ಏನಾಗುತ್ತೆ, ಕೆಲವು ಭಾಷೆ ಬರ್ಲೇಬೇಕಾಗತ್ತಲ್ಲ, ಎಲ್ಲಿ ಪಂಚರೈಸ್ ಆಗುತ್ತೆ ಅಥವಾ ಎಲ್ಲಿ ಡೈಲಾಗ್ ಹೇಳೋದಂತ. ಅವನು ಎಲ್ಲಾನು ಮಾಡಿಟ್ಟಿದ್ದ. ಹೋದೆ, ಹಾರ್ಡ್ಲಿ ಅಷ್ಟು ಸಿನಿಮಾ ಒಂದ್ 2-3 ಕರೆಕ್ಷನ್ ಮಾಡಿದೆ ಅಷ್ಟೇ. ನಾನು ಅಷ್ಟು ನೀಟಾಗಿ ಕೆಲಸ ಮಾಡಿಟ್ಟಿದ್ದ. ಅಷ್ಟು ಇಂಟ್ರೆಸ್ಟ್ ಇಲ್ಲಿ ಕೆಲಸ ಮಾಡೋರ್ಗೆ ಇತ್ತಂತಾರೆ. ಒಂದು ಟೀಮ್ ಫಾರ್ಮ್ ಆಗ್ಬಿಟ್ಟು ನನ್ನ ಹತ್ರ ರೈಟರ್ಸ್ ಇದಾರೆ. ಓಕೆ, ನನಗೆ ಯಾರಾದ್ರೂ ನಾನು ಏನಾಗ ಕೇಳಿದೆ ಅಂದ್ರೆ ನನಗೆ ಯಾರು ಇಲ್ಲಿ ಏನೂ ಇಲ್ಲ ಅನ್ನಲ್ಲ. ಓಕೆ, ಸೊ ಎಲ್ರು ಇದಾರೆ ಆಕ್ಚುಲಿ. ನಾನ್ ಪ್ರಾಪರ್ ಇಲ್ಲಿದೊಂದು ಟೀಮ್ ಆಗ್ಬೇಕು, ಇಲ್ಲೊಂದು ಟೀಮ್ ಫಾರ್ಮ್ ಆಗ್ಬೇಕು, ಮಾಡ್ಬೇಕು. ಎಲ್ರದ್ದು ಹೆಂಗಿದೆ ಅಂದ್ರೆ ಇಂಡಿವಿಜುವಲ್ ಸ್ಟ್ರಗಲ್ ಇದೆ. ಒಬ್ಬೊಬ್ಬರೇ ಮಾಡ್ತಾ ಇದಾರೆ, ಓಕೆ, ಸ್ಟ್ರಗಲ್ ಮಾಡ್ತಾರೆ. ನಾನು ಗಮನಿಸ್ತಾ ಇದ್ದೀನಿ ಎಲ್ರು ತುಂಬಾ ಕಷ್ಟ ಪಡ್ತಾ ಇದಾರೆ. ಓಕೆ, ಅದೊಂದು ಖುಷಿ ಐತಿ, ಮಾಡ್ಲಿ ಅಂತ ಹೇಳ್ಬಿಟ್ಟು. ನಾ ಏನಂತೀನಿ, ಏನಾದ್ರೂ ಕೇಳೋದಿತ್ತು ಅಂದ್ರೆ ಮುಜುಗರ ಪಟ್ಕೊಳಕ್ ಹೋಗ್ಬಿಟ್ರಿ, ಯಾರು ಸಣ್ಣವ್ರಾಗೋದಿಲ್ಲ. ಇವತ್ತು ನಂದು ಏನೋ ಡೌಟ್ಸ್ ಇತ್ತ, ನಾನು ಸೀನಿಯರ್ಸ್ ಕೇಳ್ತೀನಿ, ಇದು ಹೆಂಗ, ಇದು ಏನಂತ ಹೇಳಿ. ಇಟ್ಸ್ ಹ್ಯೂಮನ್ ಟೆಂಡೆನ್ಸಿ. ಅಷ್ಟೇ, ಕೇಳ್ಬೇಕಂತೀನಿ ನಾನು, ಕೇಳ್ಬೇಕು. ಯಾಕಂದ್ರೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ನಾ ಯಾಕೆ ಕೇಳಿ, ನಾ ಯಾಕೆ ಮಾಡ್ಲಿ ಅಂತ ಹೇಳ್ಬಿಟ್ಟು. ಅಂದ್ರೆ ಅದಾಗಲ್ಲ. ಮೊದಲನೇ ಸೋಲ್ ಅಲ್ಲೇ ಆಗ್ಬಿಡ್ತತ್ಲ. ನಾ ಯಾಕೆ ಕೇಳಿ ಅಂದೇ ಮುಗಿತತ್ಲ. ಕೇಳ್ಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಒಂದ್ ತಲೆಗೆ ಬರ್ಬೇಕಂತೀನಿ ನಾನು. ಕೇಳ್ಬೇಕು. ಅದೇ ನಮ್ಮಲ್ಲಿರೋ ಇನ್ಸೆಕ್ಯೂರಿಟಿ ಫೀಲಿಂಗ್ಸ್. ಆಮೇಲೆ ನಮ್ಗೆ ಏನಂತ ನಾವು ಈಗೋಸ್ ಇದೆ. ಬೆಳಗಾಮಲ್ಲಿ ಇರುವಂತ ಎಲ್ಲಾ ಸುಮಾರು ಜನ ಆರ್ಟಿಸ್ಟ್ಗಳು ನೋಡಿದೀನಿ. ಆಮೇಲೆ ಅಷ್ಟೇ ಚೆನ್ನಾಗಿ ಸುಮಾರು ಜನ ಆರ್ಟಿಸ್ಟ್ ನಾನು ನೋಡಿದ್ದೀನಿ ಆಕ್ಚುಲಿ. ಒಂದ್ ಟೀಮ್ ಇದೆ, ಯಾವ್ದಂತಂದ್ರೆ ತುಂಬಾ ಚಿಕ್ಕ ಬಜೆಟ್ ಒಂದು ಸಿನಿಮಾ ಮಾಡಿದ್ರು. ಸತೀಶ್ ಅಂತ ಒಬ್ಬ, ಸತೀಶ್ MG ಅಂತ ಒಬ್ಬ. ಮೊನ್ನೆ ಒಂದು ಅಸ್ತಿತ್ವ ಅಂತ ಅನ್ಸಿದೆ. ಯಾ, ಅಸ್ತಿತ್ವ. ನಮ್ ಪೂರ್ಣಿ ಈ ಸಿನಿಮಾದಲ್ಲಿ ಪೂರ್ಣಿಮಾ ಆಕ್ಟ್ ಮಾಡಿದ. ಓಕೆ, ಅದ್ರಲ್ಲಿ ಅವಳು ಆಕ್ಟ್ ಮಾಡಿದ್ಲು. ಓಕೆ, ಅವ್ರದ್ದು ಆಯ್ತಲ್ಲ, ಅವ್ರದ್ದು ಡೆತ್ ಆಯ್ತು, ಹುಡುಗಿ ತೀರ್ಕೊಂಡು ಆಕ್ಚುಲಿ. ಸೊ ನನಗೆ ಆ ಹುಡುಗರು ನೋಡಿದ್ರೆ ಖುಷಿ ಆಗತ್ತೆ. ಯಾಕಂತ ಹೇಳ್ತೀನಿ ನಾನು, ಆ ಹುಡುಗ ನಾನು ತುಂಬಾ ದಿವಸದಿಂದ ನೋಡ್ತೇನೆ ಆಕ್ಚುಲಿ. ಸತೀಶ್ ಆಮೇಲೆ ಅವರು ಡೈರೆಕ್ಟರ್ ಇದಾರೆ ಪಾಪ, ಅವ್ರ ಮಂಜು. ಓಕೆ, ಮಂಜು. ಓಕೆ, ಆ ಟೀಮಲ್ಲಿ ಇದ್ದವ್ರು ನನ್ನ ಟೀಮಲ್ಲಿ ಕೆಲಸ ಮಾಡಿದಾರೆ. ಓಕೆ, ಅವ್ರಿಗೆ ಏನಂದ್ರೆ ನಾನು ಮಾಡ್ಬೇಕು, ನಾ ಏನೋ ಮಾಡ್ಬೇಕು, ಕಲ್ಕೋಬೇಕು ಅನ್ನೋದು ಆಸೆ ಇದೆ. ಓಕೆ, ಹಿಂಗ್ ಎಲ್ರಲ್ಲೂ ಬರ್ಲಿ ಅಂತ ಹೇಳ್ತಾ ಅವನೆ. ಓಕೆ, ನಂಗೆ ಸತೀಶ್ನ ಆಕ್ಚುಲಿ ಅವನು ಇಲ್ಲಿಂದ ಬೆಂಗಳೂರಿಗೆ ಹೋದ, ಬೆಂಗಳೂರಲ್ಲಿ ಏನೋ ಕಲ್ತು ಬಂದ, ವಾಪಸ್ ಮತ್ತೆ ಇಲ್ಲೇ ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾನೆ. ಅವನಾಗಿರ್ಬೋದು ಅಥವಾ ಇದೇ ಒಂದಷ್ಟು ಜನ ಟೀಮ್ಸ್ ಎಲ್ರು ಅವ್ರದ್ದು ಎಫರ್ಟ್ ಹಾಕ್ತಾ ಇದಾರೆ. ಒಂದ್ಸತಿ ಏನಂತಂದ್ರೆ ಒಂದು ಮೀಟಪ್ ಆಗ್ಬೇಕು ಎಲ್ಲಾ ಫಿಲ್ಮ್ ಮೇಕರ್ಸ್. ಓಕೆ, ಐಡಿಯಾ ಶೇರ್ ಆಗ್ಬೇಕು. ಓಕೆ, ಯೋಚನೆ ಮಾಡ್ಬೇಕು. ಏನಾಗಿತ್ತು ಇಲ್ಲಿ ಕನೆಕ್ಷನ್ಸ್ ಇಲ್ಲ. ಕನೆಕ್ಷನ್ಸ್ ಅಲ್ಲ, ಒಬ್ರಿಗೆ ನಾ ಸೀರಿಯಸ್ ಆಗಿ ಹೇಳ ಆಕ್ಚುಲಿ. ನಾ ಯಾರ ಕಣ್ಣಿಗೆ ಕಾಣಿಸೋದಿಲ್ಲ ಇಲ್ಲಿ ಬಂದೆ ಅಂದ್ರು. ಓಕೆ, ಎಷ್ಟು ಜನ ಸುಮಾರು ಜನ ಬರ್ತಾರೆ, ಭೇಟಿ ಆಗ್ತಾರೆ ಅಂದ್ರೆ ಅವಾಗ ಭೇಟಿ ಆಗ್ತಿರ್ತೀನಿ. ಬಟ್ ಅಂದ್ರೆ ಹಿಂಗ ಕಾಣಿಸಲ್ಲ. ಇಷ್ಟೆಲ್ಲ ಕೆಲಸ ಮಾಡು, ನನ್ನ ಪಾಡಿಗೆ ನಾನು ಇರ್ತೀನಿ. ಏನಕ್ಕಂತಂದ್ರ ಹೆಂಗಿದೆ ಅಂದ್ರ ಹೊರಗಡೆ ಮಾತುಗಳು ನಾವು ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ, ನಾನು ಕೆಲಸ ಮಾಡಿ ಅಂತೀನಿ. ನಾನು ಕೆಲಸ ಮಾಡಿ ಮಾತಾಡಕ್ ಹೋಗ್ಬಿಟ್ಟಂತೇಳಿ, ಏನ್ ಮಾಡ್ತೀರ ಮಾತಾಡ್ಬಿಟ್ಟು ಅಂತ ಹೇಳ್ಬಿಟ್ಟು. ಬೆಂಗಳೂರ್ದಾಗ ಹೋದ್ರೆ ಮೂಸೋದಿಲ್ಲ, ನಾನು ಲಿಟ್ರಲಿ ಹೇಳ್ತೀನಿ ನಾನು. ಓಕೆ, ಮೂಸೋದಲ್ಲ, ನಮ್ ಕಡೆ ತಿರುಗು ನೋಡಲ್ಲ ಅಂತ ಹೇಳ್ತಾರೆ. ಯಾರು ಅಂತ ಅದ್ಲಾಗೆ. ಓಕೆ, ಹಿಂಗಿದ್ದಾಗ ನೀವೊಂದು ಬಿಲ್ಡ್ ಮಾಡಿ ಅಲ್ಲ, ಏನೋ ಒಂದು ಎಲ್ರು ಸೇರ್ಕೊಂಡು ಏನೋ ಮಾಡ್ತಾ ಇದಾರೆ, ಮಾಡಿ ಬಿಲ್ಡ್ ಮಾಡಿ. ಓಕೆ, ಏನಕ್ಕೆ ಸುಮ್ಮನೆ ಫಾಲ್ತು ಉದ್ರಿ ಮಾತುಗಳು ಎದಕ್ಕಂತೀನಿ ಅತ್ಲ. ಓಕೆ, ಅದ್ ಮಾಡಕ್ ಹೋಗ್ಬೇಡಿ ಅಂತೀನಿ. ಟ್ಯಾಲೆಂಟ್ ಇದೆ. ಓಕೆ, ಇವತ್ತಿಗೂ ನಾ ಇಷ್ಟು ಸಿನಿಮಾ ಮಾಡಿದೀನಿ ಅಂತಂದ್ರೆ ಫಸ್ಟ್ ರೀಸನ್ ಏನ್ ಗೊತ್ತಾ, ನನ್ನ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್, ಲೈಟ್ ಬಾಯ್ಸು, ಆಮೇಲೆ ಈ ವಾಟರ್ ಕೊಡೋರೆಲ್ಲ ಬರ್ತಿದ್ರು. ಸೊ ಈಗ ಒಂದು ಕತೆ ರೆಡಿ ಮಾಡಿರ್ತೀರಿ, ಪ್ರೊಡ್ಯೂಸರ್ ಕಡೆ ಹೋಗ್ತೀರಾ ಅಪ್ರೋಚ್. ಸೊ ಪ್ರೊಡ್ಯೂಸರ್ ಇಂತ ಹೀರೋನ ಸಿನಿಮಾ ಮಾಡ್ಬೇಕಂತ ನಿಮ್ ತಲೆ ಆಗಿರ್ತೈತಿ. ಒಂದು ಸ್ಕ್ರಿಪ್ಟ್ ಮಾಡೋವಾಗಿರ್ಬೋದು, ಪ್ರೊಡ್ಯೂಸರ್ ನರೇಟ್ ಮಾಡೋವಾಗಿರ್ಬೋದು. ಸೊ ಪ್ರೊಡ್ಯೂಸರ್ ಏನ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಈ ಕಡೆ, ಕಂಟೆಂಟ್ ಇಲ್ಲ ಹೀರೋ ಮಾರ್ಕೆಟ್? ಫಸ್ಟ್ ಮಾರ್ಕೆಟ್ ಆಕ್ಚುಲಿ, ದೆನ್ ಕಂಟೆಂಟ್. ಓಕೆ, ಯಾಕಂದ್ರೆ ಇವಾಗ ಏನಿದೆ ಅಂದ್ರೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಹೆಂಗೈತೆ ಅಂತಂದ್ರೆ, ನಾ ಎಷ್ಟು ದುಡಿಬಹುದು ಅಂತ ಹೇಳಿ. ಇವತ್ತು ನೀವು 10 ಲಕ್ಷ ಇನ್ವೆಸ್ಟ್ ಮಾಡ್ತೀರ ಅಂತಂದ್ರೆ 10 ಲಕ್ಷಕ್ಕೆ ಮೋಸ ಇಲ್ಲ, 10 ಲಕ್ಷ ಬಂದೇ ಬರುತ್ತೆ. ಓಕೆ, ಅದಕ್ಕೆ ತುಂಬಾ ಜಾಗಗಳಿದೆ. ಈ ಪರ್ಟಿಕ್ಯುಲರ್ ಆಗಿ ಈ ಪಾಯಿಂಟ್ ಅಲ್ಲಿ ನಾವೇನಿದೀವಲ್ಲ, ನೀವು 10 ಲಕ್ಷ ಹಾಕ್ತಾರೆ, ನಿಮ್ಗೆ ಆರಾಮಾಗಿ 10 ಲಕ್ಷ ಬರುತ್ತೆ, ಟೆನ್ಷನ್ ಇಲ್ಲ. ಬಟ್ 10 ಲಕ್ಷದ ಮೇಲೆ ನೀವ್ ಏನ್ ಹಾಕ್ತಿರಲ್ಲ, ದಟ್ ವಾಸ್ ಅ ರಿಸ್ಕ್ ಅಮೌಂಟ್ ಆಕ್ಚುಲಿ. ಒಂದು ಎಕ್ಸಾಂಪಲ್, ಔಟ್ ಆಫ್ ದ ಬಜೆಟ್ ಏನಾಗ್ತದೆ ಅದು ರಿಸ್ಕ್ ಅಮೌಂಟ್. ಯಾ, ಓಕೆ, ಈಗ ನಾನು ಸೋ ಅಂಡ್ ಸೋ ಒಬ್ಬ ಸ್ಟಾರ್ ಹೀರೋ ತಗೋತಾ ಇದೀನಿ ಈಗ ನಾನು. ಸೊ ಅವ್ರದೊಂದು ಮಾರ್ಕೆಟ್ ಪ್ರೈಸ್ ಇದೆ, ಎಷ್ಟಿದೆ, ಅವ್ರನ್ನ ಹಾಕಿದ್ರೆ 15 ಕೋಟಿ ಲಾಸ್ ಇದೆ.
ಅವ್ರ ಸಿನಿಮಾದಲ್ಲ 15 ಕೋಟಿ ಲಾಸ್ ಇಲ್ಲ. ಅದು ಹಿಟ್ ಆಗ್ಲಿ ಫ್ಲಾಪ್ ಆಗ್ಲಿ ಅಥವಾ ಅಂದ್ರೆ ಕೆಲವು ಟಿವಿ ರೈಟ್ಸ್ ಅದು ಇದು ಅಂತ ಎಲ್ಲ ಸೇರ್ಕೊಂಡು ಅವ್ರು ಇಷ್ಟ ಬರುತ್ತೆ ಇಷ್ಟ ಅಂತ ಬರುತ್ತೆ ಅವ್ರಿಗೆ. ಇನ್ ಕೇಸ್ ಫ್ಲಾಪ್ ಆದ್ರೂ ಕೂಡ ಒಂದ್ 10 ಕೋಟಿಗಂತೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಓಕೆ ಹಾಕಿದ್ದಕ್ಕಂತೂ ಮೋಸ ಇಲ್ಲ. ಈ ಕ್ಯಾಲ್ಕುಲೇಟ್ ಇರುತ್ತೆ. ಅವನಿಗೆ ಏನ್ ಕೊಡ್ಬೇಕು, ಕತೆ ಏನ್ ಡಿಮ್ಯಾಂಡ್ ಮಾಡ್ತಾ ಇದೆ, ಓಕೆ ಇಷ್ಟು ಬಜೆಟ್ ಇದೆ, ಈ ಬಜೆಟ್ ಮೇಲೆ ಹೋಗ್ಬಾರ್ದು ಅಂತ. ಇಲ್ಲೇ ಆಕ್ಚುಲಿ ಮೊದಲು ಎಡೋದ ಕಮ್ಯುನಿಕೇಶನ್ ಕರೆಕ್ಟ್ ಆಗಿ ಮಾಡಲ್ಲ ನಾವು. ನಾವೇನ್ ಮಾಡ್ತೀವಿ, ಇಲ್ಲ ಸರ್ ಇಷ್ಟೆಲ್ಲ ನಾವು ಮುಗಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅವನು ಅಪೋಸಿಟ್ ಇರೋನೇ ಅಂತಾನೆ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಜಾಸ್ತಿ ಮಾಡಿ ಅದು ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ, ನಮಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಬೇಸಿಕ್ಲಿ ಫಸ್ಟ್ ಬರೋದಂತಂದ್ರೆ ನಿಮ್ಗ ಬಜೆಟ್, ಮಾರ್ಕೆಟ್ ಏನ್ ರೇಟ್ ಇದೆ, ಎಷ್ಟು ತೆಗಿಬಹುದು ಅಂತ ಹೇಳ್ಬಿಟ್ಟು. ಸಿನಿಮಾ ಹಿಟ್ ಆಯ್ತು, ಅದು ಪ್ಲಸ್ ಅದು ಓಕೆ. ಈಗ ನಾನು 15 ಕೋಟಿ ಕೊಡೋನಿಗೆ 60 ಕೋಟಿ ಹಾಕ್ತೇನೆ ಅಂತಂದ್ರೆ ಅದು ಲಾಸ್ ಅಲ್ಲ. ಯಾಕಂದ್ರೆ ಅದು ಹಿಟ್ ಆಯ್ತಂದ್ರೆ ಓಕೆ, ಹಿಟ್ ಆಗ್ಲಿಲ್ಲ ಅಂದ್ರೆ ಎಲ್ಲವೂ ಲಾಸ್ ಆಗುತ್ತೆ ನನಗೆ ಅದು ಅನ್ಎಕ್ಸ್ಪೆಕ್ಟೆಡ್. ಸೊ ಅಂದ್ರೆ ಆಮೇಲೆ ಈಗ ನಾವು ಅದನ್ನೇ ಯೋಚನೆ ಮಾಡ್ಬೇಕು, ನಾನು ಎಷ್ಟು ಹಾಕ್ತಾ ಇದೀನಿ, ಎಷ್ಟು ತೆಗಿಬಹುದು ಅಂತ ಹೇಳ್ಬಿಟ್ಟು, ಮಾರ್ಕೆಟ್ಗೆ ಎಷ್ಟು ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಓಕೆ. ಕೆಲವರು ಫ್ಯಾಷನ್ಗೋಸ್ಕರ ಸಿನಿಮಾ ಮಾಡೋರು ಇದಾರೆ ಓಕೆ. ಇಲ್ಲ ಗುರು ನಿನ್ ಕತೆ ಏನ್ ಬಿಡುತ್ತೆ ಅದಕ್ಕೆ ನಾನು ಹಾಕ್ತೀನಿ, ನೀನು ಯಾರು ಬೇಕಾದ್ರೆ ಸ್ಟಾರ್ ಅದನ್ನ ಕರ್ಕೊಂಬ ಸಿನಿಮಾ ಮಾಡೋಣ ನಾವು ಚಲೋ ತಂಗಿ ಅಂತ ಹೇಳ್ಬಿಟ್ಟು ಓಕೆ. ಅಂತ ಟೈಮಲ್ಲಿ ಜೆನ್ಯೂನ್ ಸಿನಿಮಾ ಮಾಡ್ಬೇಕಂತ ಒಬ್ಬ ಮನುಷ್ಯ ಬಾಯ್ ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದಾನೆ, ನಿನಗೆ ಏನ್ ಅನ್ಸುತ್ತೆ ನೀನ್ ಮಾಡು ಆಯ್ತಾ, ನಾನ್ ಹಾಕ್ತೀನಿ ಓಕೆ. ಹಿಂಗಂದಾಗ ಅಷ್ಟ್ ಜವಾಬ್ದಾರಿ ತಗೊಂಡ್ ಮಾಡಿದ್ವಿ ಅಂತಂದ್ರೆ ಅದ್ ನೀಟ್ ಆಗುತ್ತೆ. ನೀವು ಜವಾಬ್ದಾರಿ ತಗೊಂಡ್ ಮಾಡ್ಲಿಲ್ಪ ಅಂತಂದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗೈತೆ. ಸಿನಿಮಾ ಅನ್ನೋದು ಹೆಂಗೈತೆ ಅಂದ್ರ ಮ್ಯೂಸಿಕ್ ಚಲೋ ಇತ್ತು, ಮ್ಯೂಸಿಕ್ ತಗೊಂಡ್ ಹೆಸರು ಬರ್ತೈತಿ, ಕ್ಯಾಮ್ರಾ ವರ್ಕ್ ಚಲೋ ಇತ್ತು, ಕ್ಯಾಮ್ರಾದ ಹೆಸರು ಬರ್ತೈತಿ ಓಕೆ. ಸ್ಟೋರಿ ಚಲೋ ಇತ್ತು, ರೈಟರ್ ತಗೊಂಡ್ ಬರ್ತೈತಿ. ಬಟ್ ಸಿನಿಮಾ ಗೆದ್ರ ಮಾತ್ರ ಡೈರೆಕ್ಟರ್ ಬರ್ತೈತಿ. ಈಸ್ ದ ಕ್ಯಾಪ್ಟನ್ ಆಫ್ ಶಿಪ್ ಆಕ್ಚುಲಿ. ಸೊ ಅಂತಂದ್ರ ಇಲ್ಲ ಇವನಿಂದ ಹಾಳಾಗೈತಿ ಸಿನಿಮಾ ಮುಗೀತು, ಅದಕ್ಕೆ ಸ್ವಲ್ಪ ಜವಾಬ್ದಾರಿ ತಗೊಂಡ್ ಮಾಡ್ರಿ. ಮತ್ತೆ ಎಲ್ಲಾನು ಕೆಲವು ಪಾಯಿಂಟ್ ಆಗ್ತಾವ ಅಂತಿನ ಏನಂತಂದ್ರ ನಾನು ಸುಮಾರು ವಿಚಾರಗಳು ಕಲ್ತಿದ್ದೀನಿ. ಯಾಕಂದ್ರ ನಾನೇನು ಡೈರೆಕ್ಟ್ ಆಗಿ ಆಕ್ಚುಲಿ ವಾವ್ ಅಂತಲ್ಲ, ನಾವ್ ಮಾಡ್ಬೇಕಾದ್ರೆ ಕೆಲವು ಸತಿ ಏನ್ ಮಾಡ್ತೀವಿ, ನನಗೆ ಯಾವತ್ತು ಏನ್ ಅನ್ಸದಂದ್ರೆ ಇಲ್ಲ ಈ ಬಜೆಟ್ ಅಲ್ಲಿ ಕೂಡ್ಸೋಣ ಅನ್ನೋ ಗ್ಯಾಪ್ ಅಲ್ಲಿ ನಾನು ಕತೆನ ಕೊಲೆ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದೆ, ನನಗೆ ಗೊತ್ತಿಲ್ದೇನೆ ಕಾಂಪ್ರಮೈಸ್. ಕಾಂಪ್ರಮೈಸ್ ಆಗಿ ಶುರು ಮಾಡ್ತಿದ್ದೆ, ಹಿಂಗ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಹೋಗ್ತಾ ನನಗೆ ಏನ್ ಅನ್ಸ್ತು, ಇಲ್ಲ ಈ ಬಜೆಟ್ ಇದಕ್ ಬೇಕೇ ಬೇಕು ಅಂತ ಹೇಳಿ. ದೆನ್ ಆಮೇಲೆ ಎಲ್ಲದೂ ನಾಲೆಜ್ ಬರಕ್ ಶುರು ಆದ್ಮೇಲೆ ಮಾಡ್ಬೋದು ಅಂತ ಹೇಳಿ. ಸೊ ಪ್ರೊಡ್ಯೂಸರ್ ಏನಾದ್ರು ನಿಮ್ಗ ಲೈಕ್ ಇಷ್ಟ ದಿವಸದಾಗ ಸಿನಿಮಾ ಮಾಡ್ಬೇಕು ಒಂದ್ ರಿಸ್ಟ್ರಿಕ್ಷನ್ ಇರ್ತೈತೋ ಏನಿಲ್ಲ? ಯಾಕಂದ್ರೆ ಇವತ್ತಿಗೆ ಹೆಂಗ್ ನಡೆದೈತಿ, ಇಯರ್ಸ್ ಆಫ್ ಡೇಸ್ ಶೂಟ್ ಮಾಡ್ತಾರ, ಪೋಸ್ಟ್ ಪ್ರೊಡಕ್ಷನ್ ಕೆಲ್ಸಗಳು ನಡೀತಾವ. ಆಕ್ಚುಲಿ ಆ ಫಂಡನ ಗೊತ್ತಾಗಲ್ತು ನನಗೆ ಇನ್ನು. ಏನಾಗುತ್ತೆ, ನಾನು ಫಸ್ಟ್ ಟೈಮ್ ಆಕ್ಚುಲಿ ನಾನು HP ಮಾಡ್ಬೇಕಾದ್ರೆ ಶೆಡ್ಯೂಲ್ ಬ್ರೇಕ್ ಮಾಡ್ಬಿಟ್ಟು ಶೂಟ್ ಮಾಡಿದ್ದು. ಇಲ್ಲಾಂದ್ರೆ ಸಿಂಗಲ್ ಸ್ಟೇಜ್ ಅಲ್ಲಿ ಹೊಡೆದ್ ಬಿಸಾಕ್ಬಿಡ್ತಿದ್ದೆ ಅನ್ಸಿಲ್ಲ ಆಕ್ಚುಲಿ. ಅಂದ್ರೆ ನನ್ ಪ್ರಾಪರ್ ಪ್ಲಾನ್ ಇರ್ತಿತ್ತು ಸಿಂಗಲ್ ಸ್ಟೇಜ್ ಅಲ್ಲಿ ಮಾಡ್ಬೇಕಂತ. ಇದನ್ನ ಬೆಸ್ಟ್ ನನ್ನ ಪ್ರಕಾರ ಅದು ಫ್ಲೋದಾಗ ಹೋಗ್ತಾ ಇರ್ತಲ್ಲ ಸಿನಿಮಾ. HP ಏನ್ ಮಾಡಿದೆ, ನೋಡೋಣ ಶೆಡ್ಯೂಲ್ ಬ್ರೇಕ್ ಮಾಡ್ಬಿಟ್ಟು ಸಿನಿಮಾ ಮಾಡೋಣ ಅಂತೇಳಿ. ಸ್ವಲ್ಪ ಅಂದ್ರೆ ಇದನ್ನೆಲ್ಲ ನೋಡಿ ನೋಡೋಣ ಅಂದ್ರೆ ಅದು ಅಡ್ವಾಂಟೇಜ್ ಒಂದೇನಂತಂದ್ರ ನನ್ಗೆ ಗೊತ್ತಿರೋ ಪ್ರಕಾರ ನೀವೇನ್ ಶೂಟ್ ಮಾಡಿರ್ತೀರ ಅದನ್ನ ನೋಡ್ಬೋದು, ಮತ್ತೇನೋ ಒಂದು ಡೆವಲಪ್ ಮಾಡ್ಬೋದು. ಅದೊಂದಿದೆ. ಇನ್ನು ಅದ್ ನಡೀತಾ ಇರುತ್ತೆ ಆಕ್ಚುಲಿ. ನಾವು ಒಂದ್ ಸ್ಟೇಜ್ ಅಲ್ಲಿ ಹೊಡೆದಾಗ ಕೂಡ ಮಾಡ್ಬೋದು. ಬಟ್ ಈ ಸತಿ ನನಗೆ ಏನಿತ್ತಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಮಾಡೋದಿತ್ತು ಆಕ್ಚುಲಿ. ಇದು ಯಾವ ತರ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಶೆಡ್ಯೂಲ್ ಬ್ರೇಕ್ ಹೆಂಗ್ ಮಾಡೋಣ ಅಂತ ಹೇಳಿ. ನಾನು ಶೆಡ್ಯೂಲ್ ಬ್ರೇಕ್ ಮಾಡಿದ್ದು ನನ್ನ ಒಂದ್ ಸಿನಿಮಾ ಏನ್ ನಿಂತು ಕೋವಿಡ್ ಅಲ್ಲಿ ನಿಂತಿತ್ತಲ್ಲ, ಆ ಸಿನಿಮಾ ಮಾಡಿದ್ದೆ. ಯಾಕಂದ್ರೆ ಇಟ್ಸ್ ಆಂಥಾಲಜಿ ಕಾನ್ಸೆಪ್ಟ್ ಇತ್ತು ಒಂದು. ಆ ಆಂಥಾಲಜಿ ಕಾನ್ಸೆಪ್ಟ್ ಇದ್ದಿದ್ರಿಂದ ನಾ ಹಂಗ್ ಮಾಡ್ಬೇಕಾಯ್ತು. ಅದಕ್ಕೆ ಇದು ಹಂಗಲ್ಲ, ಇದು ಸ್ಟ್ರೈಟ್ ಕಾನ್ಸೆಪ್ಟ್ ಇತ್ತು. ಬಟ್ ಇದನ್ನೇನ್ ಮಾಡಿದೆ, ಪ್ಲಾನ್ ಮಾಡ್ಕೊಂಡು ಶೆಡ್ಯೂಲ್ ವೈಸ್ ಮಾಡ್ಕೊಂಡು ಹೋದೆ ಓಕೆ. ಆಮೇಲೆ ಅದನ್ನ ಹೇಳ್ದ್ನಲ್ಲ ನಿಮ್ಗೆ, ನನಗೆ ಎಂಟಿ ಫ್ರೇಮ್ಸ್ ಶೂಟ್ ಮಾಡೋಯ್ತು ಅಂತ ಹೇಳ್ಬಿಟ್ಟು ರಾತ್ರಿ 3 ಗಂಟೆಗೆಲ್ಲ ಶೂಟ್ ಮಾಡಿದ್ವಿ. ಎಂಟಿ ಫ್ರೇಮ್ಸ್ ನೀವು ಶೂಟ್ ಮಾಡ್ಬೇಕಂದ್ರೆ ನ್ಯಾಚುರಲ್ ಆಗಿ ನ್ಯಾಚುರಲ್ ಲೈಟ್ಸ್ ಒಂದು, ಆಮೇಲೆ ಯಾರು ಇರಬಾರ್ದು, ಬರೀ ಆ ಸಬ್ಜೆಕ್ಟ್ ಅಷ್ಟೇ ಇರ್ಬೇಕು ಅನ್ನೋದು ಒಂದು ತಲೆಯಲ್ಲಿ ಇತ್ತು. ಸೊ ಅದೆಲ್ಲ ಟ್ರೈ ಮಾಡಿ. ಪಕ್ಷಿ ಬಂದ್ ಹಾರ್ಬೇಕಂದ್ರೆ ನೀವು ಆ ಟೈಮಿಗೆ ವೇಟ್ ಮಾಡ್ಬೇಕು. ಲಿಟ್ರಲಿ ಆಕ್ಚುಲಿ ನನಗೊಂದು ಕೆಲವು ತುಂಬಾ ಯೂನಿಕ್ ಶಾರ್ಟ್ಸ್ ನ ತೆಗೆದಿದ್ದೀನಿ ನಾನು. ಯಾಕಂತಂದ್ರ ಇಲ್ಲೊಂದು ರೈಲ್ವೆ ಸ್ಟೇಷನ್ ಇದೆ, ನಾನು ಹೋಗ್ತಿದ್ದೆ. ನಾನು ಸಿನಿಮಾ ಶೂಟ್ ಮಾಡೋಕ್ಕಿಂತ ಮುಂಚೆ 1 ತಿಂಗಳು ರಾತ್ರಿ ಮನೆಯಿಂದ ಬರ್ತಿದ್ದೆ. ಮನೆಯಿಂದ 3 ಗಂಟೆಗೆಲ್ಲ ಬೈಕ್ ಎತ್ಕೊಂಡ್ ಬರ್ತಿದ್ದೆ. ನಾನು ಹೆಂಡತಿ ಹೋಯ್ತಿಲ್ಲ, ಎಲ್ಗೋ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಷ್ಟೊತ್ತಲ್ಲಿ ಎದ್ದಂತೇಳಿ ಇಲ್ಲ ಬರ್ತೀನಿ ತಾಣವ ಅಂತೇಳಿ ಬಂದು ಖಾಲಿ ರೋಡಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ, ರೋಡ್ ಹೆಂಗ್ ಕಾಣಿಸುತ್ತೆ ನೈಟ್ ಅಂತ ಹೇಳ್ಬಿಟ್ಟು. ರೋಡ್ ಹೆಂಗ್ ಕಾಣಿಸುತ್ತೆ ಅಥವಾ ರೋಡಲ್ಲಿ ಏನೇನು ಇದಾಗುತ್ತೆ, ಲೈಟ್ಸ್ ಎಷ್ಟಿದೆ ಓಕೆ, ನಾನು ಎಲ್ಲಿ ನಿಂತ್ಕೊಂಡ್ರೆ ಏನ್ ಶಾರ್ಟ್ ತೆಗಿಬೋದು ಅಂತ ಹೇಳ್ಬಿಟ್ಟು ಬೆಳಗಾಂ ಪೂರ್ತಿ ತಿರ್ಗಾಡಿದ ನೈಟ್ ಒಂದು ರಿಸರ್ಚ್ ಮಾಡಿ ಕಂಪ್ಲೀಟ್. ಅದಾದ್ಮೇಲೆ ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಎಕ್ಸಾಕ್ಟ್ ಆ ಸಣ್ಣ ಯಾವ ಪಾಯಿಂಟ್ ಇಳಿಯುತ್ತೆ, ಕ್ಯಾರೆಕ್ಟರ್ ಎಲ್ಲಿ ನಿಲ್ಸ್ಬೇಕಂತ ಹೇಳ್ಬಿಟ್ಟು
ಅದು ಒಂದು ಶಾರ್ಟ್ ತೆಗಿಯಕ್ ನಾನು 2 ತಾಸು ಹಂಗೆ ಕುತ್ಕೊಂಡಿದ್ದರ್ಲ, ಕ್ಯಾಮ್ರಾ ಎಲ್ಲ ರೆಡಿ ಇತ್ತು, ಕರೆಕ್ಟ್ ಅದು ಹಿಡಿಯೋ ಪಾಯಿಂಟ್ಗೆ ಶಾರ್ಟ್ ತೆಗಿಬೇಕಿತ್ತು ನನಗೆ. 5:36. ಎಸ್, ಆ ಟೈಮ್ಗೆ ಒಂದು ಡೈಲಾಗ್ ಆಕ್ಚುಲಿ ಅವಳು ಹೋಗ್ಬಿಟ್ಟು ನಾನು ಹೊಡ್ತೀನಿ ಅಂತ ಹೇಳ್ತಾಳೆ, ನಾನು ಸರಿ ಅಂತೀನಿ, ಸನ್ ಡೌನ್ ಆಗುತ್ತೆ. ಇದು ಬೇಕಿತ್ತು ನನಗೆ. ಸೊ ಈ ಸಿನಿಮಾ ತುಂಬಾ ರಿಸರ್ಚ್ ಮಾಡಿ ಕೆಲವು ತೆಗೆದಷ್ಟೇ. ಆಮೇಲೆ ಎಷ್ಟೋ ಸಲ ಅನಿಸ್ತೈತಲ್ರಿ, ಇವನ್ ನಾವು ಬರ್ಕೋತೇವಿ ಇದೆಲ್ಲ ಹಿಂಗ್ ತೆಗಿಬೇಕು, ಹಿಂಗ್ ಮಾಡೋದು, ಅದನ್ನ ಅಚೀವ್ ಮಾಡ್ಬೇಕಂದ್ರೆ ಸ್ವಲ್ಪ ಟಫ್ ಇರ್ತೈತಿ. ಏನಾಗತ್ತೆ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನನ್ನ ಟೀಮಲ್ಲಿ ಏನ್ ಮಾಡಿದ್ದೆ ಅಂತಂದ್ರೆ, ನಾನು ಸುಮ್ನೆ ಇದ್ರು ನೀವ್ ಯಾರು ಸುಮ್ನೆ ಇರಕೋಬೇಡಿ. ಬಹುಶಃ ಆ ಟೈಮಲ್ಲ ನಿಮ್ಮನ್ನ ಬೈಬಹುದು, ಏನೋ ಅನ್ಬಹುದು, ಓಕೆ. ಬಟ್ ಸೊ ಇಷ್ಟೇ ಹೇಳಿದ್ದೆ ನಮ್ಮ ಹುಡುಗರಿಗೆ. ಅವರು ಸರ್ ಅದ್ ಹಂಗಲ್ಲ ಸರ್, ಹಿಂಗೆ, ಓಕೆ. ನಾನು ಅವ್ರ ಕಡೆ ನೋಡ್ತಿದ್ದೆ, ಹಿಂಗ್ ಮಾಡ್ತಿದ್ರು ಅವರು. ಅಂದ್ರೆ ಓಕೆ, ಅಂದ್ರೆ ಅಟ್ಲೀಸ್ಟ್ ಏನಂದ್ರೆ ನಾನ್ ಅಲರ್ಟ್ ಆಗಿ ಇಲ್ಲ ಅಂತಂದ್ರು ನಮ್ ಪಕ್ಕದಲ್ಲಿ ಯಾರೋ ಒಬ್ರು ಇರ್ಬೇಕಷ್ಟೇ. ಅದಕ್ಕೆ ಟೀಮ್ ವರ್ಕ್ ಅಂತ ಹೇಳ್ತಾರೆ. ಈಗ ಏನಾಗುತ್ತೆ, ಎಲ್ಲಾ ಜವಾಬ್ದಾರಿಗೆ ನಾನು ಒಬ್ನೇ ತಗೊಂಡ್ ಮಾಡ್ಬೇಕಾದ್ರೆ ನನಗೂ ಅಷ್ಟೇ ಹೆಟಿಕ್ಸ್ ಇರುತ್ತೆ. ಓಕೆ, ಕೆಲವು ಟೈಮಲ್ಲಿ ಕೆಲವು ವಿಚಾರಗಳು ಮಿಸ್ ಆಗ್ತಾವ. ಓಕೆ, ಆ ಟೈಮ್ದಾಗ ಏನು ಮಾಡಕ್ ಬರೋದಿಲ್ಲ. ಅಂತ ಟೈಮ್ದಲ್ಲಿ ನಂದು ಯಾರೋ ಒಬ್ರು ಇದ್ದ ಅಂತಂದ್ರೆ ಅವ್ನು ಹೇಳ್ತಾನೆ, ಇಲ್ಲ ಸರ ಇದು ಹಿಂಗಿದೆ ಅಂತ ಹೇಳ್ಬಿಟ್ಟು. ಓಕೆ, ನಮ್ಮವ್ರು ಇಬ್ರು ಕ್ಲೇವರ್ ಇದ್ರಲ್ಲ, ಅಣ್ಣ ಅದು ಹಿಂಗೆ ಅಂತ ಹೇಳ್ಬಿಟ್ಟು, ಓಕೆ ಓಕೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಈ ತರ ವರ್ಕ್ ಆಗಿ ನೀವು ಹೈಯೆಸ್ಟ್ ನಂಬರ್ ಆಫ್ ಡೇ ಶೂಟ್ ಮಾಡಿದ್ದೆ ಯಾವ ಫಿಲ್ಮ್? ಹೈಯೆಸ್ಟ್ ನಂಬರ್ಸ್ ಆಫ್ ಡೇ ಶೂಟ್ ಅಂದ್ರೆ ಐ ಥಿಂಕ್ ಒಂದೊಳ್ಳೆ ಲವ್ ಸ್ಟೋರಿ ಅನ್ಕೋತೀನಿ. ಎಷ್ಟು 1 ಮಂತ್ ಮಾಡಿದ್ರೆ? ಅಬೌವ್ 1 ಮಂತ್ ಎಲ್ಲ ಬ್ಯಾಂಗ್ಳೂರ್ ಅಲ್ಲಿ ಶೂಟಿಂಗ್. ಇದು ಕಾಸರಗೋಡು ಬ್ಯಾಂಗ್ಳೂರ್ ಅಲ್ಲಿ ಮಾಡಿದ್ದೀನಿ ಪೂರ್ತಿ ಕಂಪ್ಲೀಟ್ ಸ್ಟ್ರೆಚ್ ಅದು. ಅಂಡ್ ಅದು ನಿಂತೋಗಿರೋ ಸಿನಿಮಾನು ಆಯ್ತು ಆಲ್ಮೋಸ್ಟ್ 62 ಡೇಸ್ ಶೂಟ್ ಮಾಡಿದ್ದೆ ಅಷ್ಟೇ. 50% ಶೂಟ್ ಆದ್ರೂ 62 ಡೇಸ್ ಮಾಡಿದ್ದೆ. ಹ್ಯೂಜ್ ಇತ್ತು ಆಕ್ಚುಲಿ, ಸ್ಕೇಲ್ ತುಂಬಾ ದೊಡ್ಡದಿತ್ತು. ಓಕೆ, ಕೋವಿಡ್ ಕೋವಿಡ್ ಆಯ್ತು. ಮುಂದೆ ಅದನ್ನ ಮಾಡೋ ಯೋಚನೆ ಏನ್ರಿ? ಇಲ್ಲ ಮಾಡಲ್ಲ ಆಕ್ಚುಲಿ. ಅದು ಮುಗಿದಿರೋ ಅದು ಲೈಫಲ್ಲಿ ಮುಗಿದಿರೋ ಕತೆ. ಬಟ್ ಏನಂತಂದ್ರೆ ಸಮ್ ಕಾಂಟ್ಯಾಕ್ಟ್ಸ್, ಕೆಲವು ವಿಚಾರಗಳು. ಅಂಡ್ ಬಾಲಿವುಡ್ DOP ಇದ್ದ ವಿಘ್ನೇಶ್ ಅಂತ ಹೇಳ್ಬಿಟ್ಟು ಅವರು 3 ಶಾರ್ಟ್ಸ್ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡಿದ್ರು ಅವರು. ಇದೆಲ್ಲ ಡಿಸೈನ್ಸ್ ಎಲ್ಲ ಯಾರು ಮಾಡಿದ್ರಿ? ಇದು ಬ್ಯಾಂಗ್ಳೂರಿಂದ ಆಗಿದೆ. ಇದು ಇಲ್ಲೇ ಸೇನ್ ಅಂತ ಭೀಮ್ ಅಂತ ಒಬ್ಬರು ಅನಾಮಿಕಾ ಅವ್ನು ಮಾಡಿದ್ದಾನೆ. ಒಂದೊಳ್ಳೆ ಲವ್ ಸ್ಟೋರಿ APS ಸ್ಟುಡಿಯೋ ಬ್ಯಾಂಗ್ಳೂರ್. ಅಂಡ್ ವ್ಯೂಹ ಬಂದ್ಬಿಟ್ಟು ನಮ್ಮ ಮೇಘಪ್ಪ ಮಾಡಿದ್ದ ಅನುರಾಗಿ ಬಂದ್ಬಿಟ್ಟು APS ಸ್ಟುಡಿಯೋ. ಈಗ ಹಂಚೆಗೆ ಹೋದ ಪತ್ರ ಅವನೇ ಮಾಡ್ತಾರೆ. ಅವನಿಗೆ ಇಷ್ಟ ಆದ್ರೆ ಅಷ್ಟೇ ಮಾಡ್ತಾರೆ, ಇಲ್ಲ ಮಾಡಲ್ಲ ಅವ್ರು. ಅವ್ನಿಗೆ ಕೆಲಸ ಇಷ್ಟ ಆಗ್ಬೇಕು. ಅವ್ನ ವರ್ಕ್ ತುಂಬಾ ಜೆನ್ಯೂನ್ ಇದೆ. ಐ ಆಮ್ ಸೋ ಪ್ರೌಡ್ ಆಕ್ಚುಲಿ. ಯಾಕಂದ್ರೆ ಬೆಳಗಾವದಾಗಿದ್ದ ಏನೋ ಒಂದು ಮಾಡಕತ್ತಾರಲ್ಲ, ಅದು ಬಹಳ ಖುಷಿ ಆಯ್ತು ಆಕ್ಚುಲಿ. ಅದೇ ಕನಸು. ಈಗ ನೀವೆಲ್ಲ ಈಗ ನೋಡಿ, ಈಗ ನೀವು ಏನೋ ಮಾಡ್ತಾ ಇದ್ರಲ್ಲ, ಅದು ದೊಡ್ಡ ವಿಚಾರ, ಅದು ಬಹಳ ದೊಡ್ಡ ವಿಚಾರ ಅದ ಆಕ್ಚುಲಿ. ಸುಮ್ನೆ ಯಾರು ಬಂದ್ ಮಾಡಲ್ಲ. ಓಕೆ, ಎಲ್ಲರೂ ಒಂದು ಸ್ಟಾರ್ಟ್ಅಪ್ ಮಾಡಿದ್ರ, ಚೆನ್ನಾಗಿ ಮಾಡ್ತಾ ಇದ್ರ. ಬಟ್ ಅದೇನಂದ್ರೆ ಎಂಡ್ ಆಫ್ ದ ಡೇ ಒಂದು ಒಳ್ಳೆ ರೀತಿಲಿ ಹೋಗ್ಲಿ ಅನ್ನೋದೇ ಉದ್ದೇಶ ಅಷ್ಟೇ. ನಾನು ಎಷ್ಟು ಜನಕ್ಕೆ ಇಲ್ಲಿ ಫಿಲ್ಮ್ ಮೇಕರ್ಸ್ಗೆ ಯಾರು ಭೇಟಿ ಆಗ್ತಿರ್ತಿದ್ರು, 2 ವಿಚಾರ ತಲೆ ತೆಗೆದ್ಬಿಟ್ರೆ ಅಷ್ಟೇ. ಒಂದು, ನಮ್ಮ ಹತ್ರ ಇರೋದು ಯಾರೋ ಏನು ಕಿತ್ಕೊಳಕ್ ಹೋಗಲ್ಲ, ತೆಗೆದ್ಬಿಡಿ, ಅದನ್ನೊಂದು ತಲೆ ತೆಗೆದ್ಬಿಡಿ. ಆಮೇಲೆ ಇನ್ನೊಂದು ಏನಂತಂದ್ರೆ, ಜೆನ್ಯೂನ್ ಆಗಿ ನಿಮ್ಗೆ ಏನ್ ಅಪ್ರೋಚ್ ಮಾಡ್ಬೇಕಂತ ಮಾಡಿ, ನಿಮಗೆ ಏನ್ ಅನ್ಸದ ಅದ್ ಮಾಡಿ, ಆಯ್ತಾ? ಯು ಆರ್ ದ ಫಸ್ಟ್ ಆಡಿಯನ್ ಆಕ್ಚುಲಿ. ನಿನ್ನಲ್ಲಿ ಕತೆ ಹುಟ್ಟಿದೆ ಅಂತಂದ್ರೆ ಓಕೆ, ಸಿಂಪಲ್ ಫಂಡ್ ಇದೆ. ನೀನ್ ಒಬ್ಬನ ಕನ್ವಿನ್ಸ್ ಮಾಡು, ಇಲ್ಲ ಅವ್ನು ನಿನ್ನ ಕನ್ವಿನ್ಸ್ ಮಾಡ್ತಾ, ನೀ ಅವನ್ನ ಕನ್ವಿನ್ಸ್ ಮಾಡು, ಇಷ್ಟ ಆಯ್ತು. ಓಕೆ, ಅವ್ನು ನಿನ್ನ ಕನ್ವಿನ್ಸ್ ಮಾಡಿದ್ರೆ ಇಲ್ಲ ನಾನು ತಪ್ಪಾಗಿದೆ ಅಂತ ಅರ್ಥ. ಅದು ಓಕೆ, ಅಕ್ಸೆಪ್ಟೆನ್ಸಿ ಬೇಕು. ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ ಅಂತಂದ್ರೆ, ಯಾಕಂದ್ರೆ ಸಿನಿಮಾದಲ್ಲಿ ಎಲ್ಲಾ ಸೀನ್ಸು ವರ್ಕೌಟ್ ಆಗೋದಿಲ್ಲ, ಎಲ್ಲಾನು ವಾವ್ ಸೀನ್ ಆಗೋದಿಲ್ಲ. ಯಾವ್ದೋ ಒಂದು ವಿಚಾರ ಇರುತ್ತೆ, ಅದು ವರ್ಕೌಟ್ ಆಗುತ್ತೆ ಅಷ್ಟೇ. ಓಕೆ, ಆಮೇಲೆ ಅದು ನನಗ್ ಮೊದಲು ಅನ್ನಿಸ್ಬೇಕಷ್ಟೇ. ನಾನು ಬರಿತಾ ಇದೀನಿ ಅಂತಂದ್ರೆ ಅದ್ ನನಗೆ ಅನ್ನಿಸ್ಬೇಕು, ಇಲ್ಲ ಇದು ಬರಬರದ, ಇದು ಕರೆಕ್ಟ್ ಐತಿ, ಓಕೆ ಅಂತ ಹೇಳ್ಬಿಟ್ಟು. ಅದ್ ನನಗೆ ಸರಿ ನಾ ಫೀಲ್ ಮಾಡ್ಬೇಕು. ನನಗೆ ಸರಿ ಅನಿಸ್ಲಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೆಂಗ್ ಸರಿ ಅನ್ಸದ? ಆಮೇಲೆ 100 ಮೈಂಡ್ ಸೆಟ್ಗಳು, ಅವ್ರವ್ರ ವಿಚಾರಗಳು ಬೇರೆ ಇರುತ್ತೆ. ಅಂತವ್ರಲ್ಲಿ ಒಂದು 50 ಜನ ಅದನ್ನ ಒಪ್ಕೋತಾರೆ. ಸೊ ಒಪ್ಕೊಳ್ಳೋಕ್ಕಿಂತ ಮುಂಚೆ ನನಗೆ ಎಲ್ಲಿ ಹೈ ಆಗ್ತಾ ಇದೆ ನನಗೆ ಗೊತ್ತಾಗ್ಬೇಕಷ್ಟೇ. ನನಗೆ ಗೊತ್ತಾಯ್ತು ಅಂತಂದ್ರೆ ನಾನು ಅವ್ರಿಗೆ ಆರಾಮಾಗಿ ರೀಚ್ ಮಾಡಿಸ್ತೀನಿ ಅಷ್ಟೇ. ಯಾವುದೇ ಸಿನಿಮಾದಲ್ಲಿ ಅಷ್ಟೇ ವರ್ಕ್ ಆಗುತ್ತೆ. ನಾವೇನ್ ಮಾಡ್ತೀವಿ, ಅದನ್ನ ಬಿಟ್ಟು ಯೋಚನೆ ಮಾಡೋಕೆ ಶುರು ಮಾಡ್ತೀವಿ. ಅದ್ ಹಾಕೊಡುದು ಔಟ್ ಆಫ್ ದ ಬಾಕ್ಸ್ ಬಾಳ ನಮ್ ಕಡೆ ಏನೈತೆ ಅದನ್ನ ನೋಡಿದ್ರೆ, ಅದನ್ನ ಹೊರಗಿನ ಬಾಳ ವಿಚಾರ ಮಾಡ್ತಿರ್ಲಿಲ್ಲ. ಅವನೇನಂತಾನ, ಇವನೇನಂತಾನ, ಅವನೇನ ನನಗೆ ಅದೇ ಅನ್ಸುತ್ತೆ, ಯಾರವ್ರೆಲ್ಲ ಅಂತ ಹೇಳ್ತಾರೆ. 4 ಬೀದಿ ದಾಡಿದ್ರೆ ನಮ್ಗೆ ಯಾರು ಗುರ್ತು ಹಿಡಿಯಲ್ಲ. ಇದು ಅಲ್ಟಿಮೇಟ್ ಫ್ಯಾಕ್ಟ್ ಇದೆ ಆಕ್ಚುಲಿ. ಬರೀ ನಮ್ಮನ್ನಂತ ಅಷ್ಟೇ ಅಲ್ಲ, ಬೇರೆ ಈ ಸಿನಿಮಾ ಮಾಡೋರು ಎಷ್ಟೋ ಜನ ಇರಲ್ಲ, 4 ಬೀದಿ ಆದ ತಕ್ಷಣ ಯಾರಂತಾರ. ಅದೇ ಸೀರಿಯಲ್ ಅವ್ರು ತಂದು ನಿಲ್ಸಿ ನಮ್ಗೆ ಗೊತ್ತದ, ಡೈಲಿ ನೋಡ್ತಾರೆ. ಡೈಲಿ ಫೇಸಸ್ ಬೇರೆ, ಯಾವಾಗ ಬರೋ ಫೇಸಸ್ ಬೇರೆ. ಓಕೆ, ನಮ್ಮ ಯೋಚನೆ ಅವ್ರ ಏನಂತಾರೆ ಅಂದ್ರೆ ಅನ್ಕೊಳ್ಳಿ, ನಮ್ಗೆ ಏನಾಗೋದೈತೆ ಅಷ್ಟೇ. ಆಮೇಲೆ ನಾನು ಕಲಿತಾ ಇದೀನಿ, ಆಯ್ತಾ, ನಾನು ಮಾಡ್ತೇನೆ ಅಷ್ಟೇ. ಬಟ್ ಅಷ್ಟೇ ಹೆಮ್ಮೆಯಾಗಿ ನಾನು ಒಪ್ಕೋತೀನಿ. ಓಕೆ, ನಾನು ತಪ್ಪು ಮಾಡಿದ್ರೆ ಸರಿ, ನಾನು ತಿದ್ಕೋತೀನಿ ಅಷ್ಟೇ. ನಾನು ತಪ್ಪೇನಿಲ್ಲ ಆಕ್ಚುಲಿ. ಯಾರು ಹೇಳ್ತಾರಂತ ಹೇಳ್ಬಿಟ್ಟು ನಾವೇ ಹೇಳ್ಬೇಕಾ? ನಮ್ ಕ್ಲಾಸಿಗೆ ಅಮೌಂಟ್ ಕಟ್ ಬರ್ತಾರೆ ಕೇಳಕ್ ಹುಡುಗರು. ಓಕೆ,
ಸೊ ಯಾರಾದ್ರೂ ಸಜೆಷನ್ ಕೊಡ್ಬೇಕಾದ್ರೆ ಕೇಳ್ಬೇಕು, ಕಿವಿ ಯಾವತ್ತು ಓಪನ್ ಆಗಿರ್ಬೇಕು ಇಂಡಸ್ಟ್ರಿಯಲ್ಲಿ, ಬಾಯಿ ಸ್ವಲ್ಪ ಕಡಿಮೆ ಇರಬೇಕು. ಇದು ಕರೆಕ್ಟ್ ಆಗಿ ಓಪನ್ ಆಗಿ ಇದು ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ ಎಲ್ಲ ನೀಟ್ ಆಗ್ಬೇಕು ಅಷ್ಟೇ. ಸೊ ಕಮಿಂಗ್ ವರ್ಚಸ್ ಎಂಟರ್ಟೈನ್ಮೆಂಟ್ ಹೆಂಗ್ ಶುರು ಮಾಡಿದ್ರಿ ಇದು? ಇದು ಒಂದು ನನಗೊಂದು ಆಸೆ ಐತೆ actually. ಮೊದಲು ಗೋಲ್ಡನ್ ಫ್ರೇಮ್ಸ್ ಅಂತಿದ್ದು ಅದು ನಿಮ್ದು? ಇಲ್ಲ ಇಲ್ಲ ಅವರು ನಮ್ ಜೊತೆ ವರ್ಕ್ ಮಾಡ್ತಿದ್ದೆ. ಒನ್ ಆಫ್ ದ ಪಾರ್ಟ್ನರ್ ಏನಿತ್ತು? ಅಲ್ಲ ಹಂಗೇನಿಲ್ಲ, ಅದು ಡಿಫ್ರೆಂಟ್ ಆಕ್ಚುಲಿ. ಬಟ್ ಇದು ಹೆಂಗಂದ್ರೆ ಮೂರ್ ಜನ ನಮ್ದೊಂದು ನಂದು ಪ್ರಶಾಂತಂದು ಒಂದ್ ಕನ್ಸಿತ್ತು, ನಾವೇನೋ ಮಾಡ್ಬೇಕಂತ ಹೇಳ್ಬಿಟ್ಟು ಆಕ್ಚುಲಿ. ಆಮೇಲೆ ಎಜುಕೇಶನ್ ಪರ್ಪಸ್ ಇತ್ತು. ಓಕೆ, ಸಿನಿಮಾ ಎಜುಕೇಶನ್. ಓಕೆ, ನೀವು ಕ್ಲಾಸಸ್ ಮಾಡ್ತೀರಲ್ಲ ಇಲ್ಲಿ ಕ್ಲಾಸಸ್ ಹೋಗ್ತಾ ಆಕ್ಚುಲಿ. ಇದು ಮಾಡಿದಾಗ ಮುಂಚೆನೇ ಪ್ಲಾನ್ ಇತ್ತು. ಆಮೇಲೆ ಈಗ ನಂದು ಅದ್ರಲ್ಲಿ ಸಿನಿಮಾ ಸ್ಟಾರ್ಟ್ ಆಯ್ತು, ಹಿಂಗಾಗಿ ಅವನ ಇದನ್ನೆಲ್ಲ ಈಗ ನೋಡ್ಕೋತಾ ಇದ್ದಾನೆ. ಓಕೆ, ಇಲ್ಲಿಗೆ ಸದ್ಯಕ್ಕೆ ಒಂದ್ 2 ಬ್ಯಾಚ್ ಕಂಪ್ಲೀಟ್ ಆಗಿದಾವೆ. ಓಕೆ, ಎಡಿಟಿಂಗ್ ಕ್ಲಾಸಸ್ ನಡೀತೈತಿ, ಆಮೇಲೆ ಸಿನಿಮಾಟೋಗ್ರಫಿ ಕ್ಲಾಸಸ್ ನಡೀತೈತಿ, ಆಮೇಲೆ ಡೈರೆಕ್ಷನ್ ಕ್ಲಾಸಸ್ ನಡೀತೆ. ಓಕೆ, ಸೊ ಸಾಯಂಕಾಲ ಡ್ಯಾನ್ಸ್ ಕ್ಲಾಸ್ ನಡೆಯುತ್ತೆ. ಎಜುಕೇಶನ್ ಕಂಪ್ಲೀಟ್ ಸಿನಿಮಾ ರಿಲೇಟೆಡ್ ಅಷ್ಟೇ. ನಮ್ದೇನ್ ಸಿನಿಮಾ ಇತ್ತಂದ್ರೆ ದಟ್ ವಾಸ್ ಮೈ ರೂಮ್ ಡೈರೆಕ್ಟೆಡ್ ಅಂಡ್ ಅಲ್ಲೋ ಕೂತ್ಕೊಂಡು ಬರಿತಾ ಇರ್ತೀನಿ ಅಷ್ಟೇ. ಸೊ ನಡೀತಾ ಅಂದ್ರೆ ಇದೊಂದು ಇತ್ತು ನಮ್ಗೆ ಏನೋ ಮಾಡೋಣ ಅಂತ ಹೇಳಿ. ಒಂದು ಸ್ಪೇಸ್ ಬೇಕಲ್ಲ, ಸ್ಪೇಸ್ ಬೇಕು ನಮ್ಗೆ, ಸ್ಕ್ರಿಪ್ಟ್ ಮಾಡಕ್ ರಿಹರ್ಸಲ್ ಬೇಕಾಗತ್ತೆ. ಇನ್ನೊಂದ್ ಏನಾಗತ್ತೆ, ಎಜುಕೇಶನ್ ತಗೊಂಡು ಮಾಡೋದು ತುಂಬಾ ಉತ್ತಮ ಅಂತೀವಿ. ಈಗ ಮೊನ್ನೆ ನಮ್ದು ಫಸ್ಟ್ ಡೈರೆಕ್ಷನ್ ಕ್ಲಾಸ್ ಅಲ್ಲಿ ಅವರೇ ಒಂದು VFX ಎಲ್ಲ ಮಾಡ್ಬಿಟ್ಟು ಒಂದು ನೀಟಾಗಿ ಒಂದು ಅವರೇ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಅಟ್ಲೀಸ್ಟ್ ಇಷ್ಟ ಆತಂದ್ರೆ ಅವ್ರು ಏನ್ ಬೇಕಾದ್ರೂ ಅಷ್ಟು ಬಿಟ್ಟಿದ್ರಲ್ಲ ಅದ್ರದ್ದು ಗರುಡ ಗಮನ ಟೈಪ್ ಏನೋ ಟೈಟಲ್ ಡಿಸೈನ್ ಆಗಿತ್ತು ಯಮಕಿಂಕರ ಅಂತ ಹೇಳ್ಬಿಟ್ಟು, ಅದ್ ನಮ್ಮ ಯಮಕಿಂಕರ ಅಂತ ಹೇಳಿ ಯಮಕಿಂಕರ ನಮ್ಮ ಹುಡುಗರೇ ಮಾಡಿದ್ದು ಅದನ್ನ. ಚೆನ್ನಾಗಿ ಮಾಡಿದ್ರು. ಆಮೇಲೆ ಅದು ಕ್ವಾಲಿಟಿ ವೈಸ್ ಇನ್ನೂ ತುಂಬಾ ಚೆನ್ನಾಗಿ ಮಾಡಿದ್ರು ಅವರು. ದೆನ್ ಅದೇ ಹುಡುಗ ಈಗ ಒಂದು ಸ್ಕ್ರಿಪ್ಟ್ ಬರ್ದಿದ್ದಾನೆ ಅಂಡ್ ಬಂದ್ ನನಗೆ ಅಪ್ರೋಚ್ ಅದ. ಯಾರು? ನನ್ನ ಅಸಿಸ್ಟೆಂಟ್ ಆಕ್ಚುಲಿ, ವಿಶಾಲ್ ಅಂತ ಹೇಳ್ಬಿಟ್ಟು ಅವ್ನು ಮಾಡಿದ್ದಾನೆ. ತುಂಬಾ ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿದ್ದಾನೆ, ವೆರಿ ನೈಸ್ ಆಕ್ಚುಲಿ. ಅಂಡ್ ಶಾರ್ಟ್ಸ್ ಗಿಟ್ಸ್ ಎಲ್ಲ ಹೇಳದ ಖುಷಿ ಆಯ್ತು. ದೆನ್ ವೀಣಾ ಅಂತ ಹೇಳ್ಬಿಟ್ಟು ಅವ್ರಿಬ್ರು ತುಂಬಾ ಆಕ್ಟಿವ್ ಆಗಿದ್ರು. ಇನ್ ಮಿಕ್ತವ್ರು ಏನ್ ಅಷ್ಟೊಂದು ಓಕೆ ಬಂದ್ವಿ ಹೋದ್ವಿ ಅನ್ನೋ ತರ, ಬಟ್ ಅವ್ರಿಬ್ರು ತುಂಬಾ ಆಕ್ಟಿವ್ ಆಗಿದ್ರು, ಚೆನ್ನಾಗಿ ಇದ್ ಮಾಡ್ತಾ ಇದಾರೆ. ಹೃದಯವೇ ಅಂತ ಒಂದು ಸಾಂಗ್ ಮಾಡ್ತೀರಿ? ಎಸ್, ಹೃದಯ. ಕಲ್ಮೇಶ್ ರಮೇಶ್ ಬಂದ್ಬಿಟ್ಟು ಈಸ್ ಮೈ ಸ್ಟೂಡೆಂಟ್ ಆಕ್ಚುಲಿ. ಓಕೆ, ಅಂಡ್ ಅವನಿಗೆ ಮುಂಚೆಂದು ಅಂದ್ರೆ ಅವನಂತಿರ್ತಾನೆ, ಗುರುಗಳೇ ನಿಮ್ ಬರವಣಿಗೆ ನನ್ನ ಬಹಳ ಇನ್ಸ್ಪೈರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಗೊತ್ತಿಲ್ಲ ಅದು ಎಷ್ಟು ಚೆನ್ನಾಗಿ ನಾನ್ ಬರೀತೀನಿ ಅಂತ ಹೇಳ್ಬಿಟ್ಟು, ಬಟ್ ನನಗಿಂತ ಬಹಳ ಚೆನ್ನಾಗಿ. ಸಾಂಗ್ ನೀವೇ ಬರ್ದಿದ್ರಿ? ಸಾಂಗ್ ರಮೇಶ್ ಬರ್ದಿದ್ದು, ಬಟ್ ರಮೇಶ್ ನನ್ಗೆ ಅಂದಿದ್ದ, ಸರ್ ಬಂದಿದ್ದು ನೀವು ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಆ ಟೈಮ್ ನಾನು ಬ್ಯಾಂಗ್ಳೂರ್ಲಿದ್ದೆ. ದೆನ್ ರೀಸೆಂಟ್ ಆಗಿ 1 lakh ವ್ಯೂಸ್ ಆಗ್ತಿತ್ತು. ಅದು ನನಗೆ ಮೊನ್ನೆ ಶಾಕ್ ಆಯ್ತು ಆಕ್ಚುಲಿ. ಅವತ್ತು ಓಡ್ಲಿಲ್ಲ, ಇವತ್ತು ಓಡ್ತಾ ಇದೆ ಅಂತ ಹೇಳ್ಬಿಟ್ಟು. ಅದೇ ಅಂತೀನಿ ನಾನು, ಅಂದ್ರೆ ಪರ್ಟಿಕ್ಯುಲರ್ ನಿಮ್ಗೆ ಅವತ್ತೇ ಫಲ ಕೊಡೋಲ್ಲ, ಅದ ಮುಂದೆ ಯಾವತ್ತೋ ಒಂದ್ ದಿವಸ ಫಲ ಕೊಡುತ್ತೆ. ನಾನು ಈಗ ನಾನು ಬರ್ದಿರೋ ಸಾಂಗ್ ನ ತುಂಬಾ ಜನ ಹಾಡಿದಾರೆ. ನಾನು ಬರ್ದಿರೋ ಸಾಂಗ್ ನ ವಾಸುಕಿ ಹಾಡಿದಾನೆ, ಪಂಚಮ್ ಹಾಡಿದಾನೆ, ಓಕೆ, ಅಂಡ್ ವಿಜಯ್ ಪ್ರಕಾಶ್ ಹಾಡಿದಾನೆ, ರಘು ದೀಕ್ಷಿತ್ ಹಾಡಿದಾನೆ, ಓಕೆ, ವಾಸು ದೀಕ್ಷಿತ್ ಹಾಡಿದಾನೆ. ನಾನು ಸಾಂಗ್ ಬರ್ದ ಇವರೆಲ್ಲ ಹಾಡಿದಾರೆ. ಬಟ್ ಅಷ್ಟೇ ಖುಷಿ ಮೊನ್ನೆ ಕಲ್ಮೇಶನ್ 1 ಲಕ್ಷ ಆದ ತಕ್ಷಣ ಖುಷಿ ಆಯ್ತು. ಎಷ್ಟು ಅಂದ್ರೆ ನಾನು ಅವಾಗ ಅಂತಿದ್ದೆ, ಕಲ್ಮೇಶನ್ ಭಾರಿ ಹಾಡಿದೀನಿ ನೋಡು, ಮಸ್ತ್ ಹಾಡಿದೀನಿ ಅಂತ ಹೇಳ್ಬಿಟ್ಟು. ಇಲ್ಲ ಇಲ್ಲ, ಗೋಕಾಕ್ ಹುಡುಗ. ಅವ್ರ ಇನ್ನೊಬ್ರು ರಮೇಶ್ ಅಂತ, ಅವ್ರ ಬೈಲಂಗಲ್. ರಮೇಶ್ ಕೂಡ ಆಕ್ಚುಲಿ ರಮೇಶ್ ಬೈಲಂಗ್ ಅವ್ನು ಇಲ್ಲೇ ಕಾಲೇಜ್ ಇದ್ದ. ನಾನು ಅವ್ರ ಇದಕ್ಕೆ ಲಿಂಗರಾಜ್ ಡ್ರಾಮಾ ಕಲ್ಸಕ್ ಹೋಗ್ತಿದ್ದೆ ಅವಾಗ. ನಂಗೆ ಆಕ್ಚುಲಿ ಆಗುತ್ತೆ, ನಂಗೆ ಪೋಸ್ಟರ್ ಡಿಸೈನ್ ಮಾಡಿದ್ದ ಫಸ್ಟ್ ಅದನ್ನ ಬೇರೆ ಕಡೆ ಮೊನ್ನೆ ರೀಸೆಂಟ್ ಪೋಸ್ಟ್ ಅಂದ್ರ ಅವ್ರು ಇಮಿಡಿಯೇಟ್ ಮೆಸೇಜ್ ಹಿಂಗ ಆಗ್ಬಿಟ್ಟೈತ್ರಿ, ನಾನು ನೋಡಿಲ್ಲ, ಸೊ ಮಾಡತ್ತೀವಿ ಮಾಡ್ಕೊಡ್ಬೇಕಂತ ಖುಷಿ ಅಷ್ಟೇ. ಗವರ್ಮೆಂಟ್ ಮಾಡಿರ್ತೀವಿ. ಇಲ್ಲ ಅದೇ ಅಂತೀನಿ ನಾನ್ಲೆ, ಇದೇ ಪ್ರಯತ್ನಗಳು ನೋಡಿ ಅತ್ಲಾಗ ಹಂಗೆ. ಅಂದ್ರೆ ನನಗೂ ಗೊತ್ತಿರ್ಲಿಲ್ಲ ಯಾರ್ಯಾರು ಏನೇನ್ ಮಾಡ್ತಾ ಇರ್ತಾರೆ. ನಾನು ಇತ್ತೀಚೆಗೆ ಸ್ವಲ್ಪ ನೋಡ್ತಾ ಇದ್ದೀನಿ ಯಾರ್ಯಾರು ಏನೇನ್ ಮಾಡ್ತಾರೆ. ನಾನು ಏನಂತಂದ್ರೆ ಹೆಂಗಂದ್ರ ತುಂಬಾ ಜನ ಮಾಡ್ತಾ ಇದಾರೆ, ಬಟ್ ಕೆಲವೇ ಪರಿಚಯಗಳಿದೆ ನಂಗೆ ಅಷ್ಟೇ. ಸೊ ಅವ್ರ ಏನೋ ಕೇಳಿದಾಗ ಫೋನ್ ಮಾಡ್ತಿರ್ತಾರೆ, ಈ ತರ ಆಗ್ತಾ ಇದೆ, ಏನ್ ಕತೆ ಹೆಂಗಾಗಿ ಅಂತ ಮಾತಾಡ್ತಿರ್ತೀನಿ. ಹಂಗೆ ತುಂಬಾ ಜನ ಮಾಡ್ತಾ ಇದಾರೆ. ಒಂದ್ ರೈಟ್ ಟೈಮ್ ಬಂದು ಎಲ್ಲಾರನ್ನೂ ಕೊಲಾಬ್ರೇಷನ್ ಹಾಕ್ಬಿಟ್ಟು ಒಂದ್ ಸಿನಿಮಾ ಮಾಡ್ಬೇಕಂತಿದೆ ಸೂನ್ ಆಕ್ಚುಲಿ. ಯಾಕಂದ್ರೆ ಈಗ ನೆಕ್ಸ್ಟ್ 1-2 ಲೈನ್ಅಪ್ಸ್ ಇದೆ ಪ್ರಾಜೆಕ್ಟ್ಸ್, ಏನೋ ಮಾಡೋಣ. ಇವತ್ತಿನ ಇಂಡಸ್ಟ್ರಿ ಮಾರ್ಕೆಟಿಂಗ್ ಬಗ್ಗೆ ಏನು? ಇವತ್ತು ಆಕ್ಚುಲಿ ಹೆಂಗಿದೆ ಅಂತಂದ್ರೆ, ನನಗೇನ್ ಅನ್ಸುತ್ತೆ, ಥಿಯೇಟರ್ ಇಂದ ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಯಾವತ್ತು ಕಡಿಮೆ ಆಗಲ್ಲ. ನಾವು ಅನ್ಕೋತಿರ್ತೀವಿ ಅಷ್ಟೇ. ಓಕೆ, ಹಂಗಂತ ಇವಾಗ ಥಿಯೇಟರ್ ಹೋಗೋ ಸಂಖ್ಯೆ ಏನ್ ಕಡಿಮೆ ಆಗಿಲ್ಲ. ಓಕೆ, ನಾನು ದಿನ ಬುಕ್ ಮೈ ಶೋ ಚೆಕ್ ಮಾಡ್ತಿರ್ತೀನಿ, ಎಲ್ಲಾ ಸಿನಿಮಾ ಯಾವ್ಯಾವ ಸಿನಿಮಾ ಎಲ್ಲ ಓಕೆ ಎಷ್ಟು ಟಿಕೆಟ್ ಪರ್ ಅವರ್ ಸೋಲ್ಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿರೋ ಪ್ರಕಾರ ದಿವಸಕ್ಕೆ ಇಲ್ಲ ಅಂತಂದ್ರೆ ಎಲ್ಲಾ ಸಿನಿಮಾ ಸೇರ್ಕೊಂಡು ಒಂದ್ ಇಲ್ಲ ಅಂದ್ರೆ 10 ಲಕ್ಷ ಜನ ಸಿನಿಮಾ ನೋಡ್ತಾ ಇದ್ದಾರೆ ದಿನ. ಒಂದೇ ಸಿನಿಮಾ ಅಂತಲ್ಲ, ಬೇರೆ ಬೇರೆ ಸಿನಿಮಾಗಳಿಗೆ 10 ಲಕ್ಷ ಸಿನಿಮಾ, ಯಾಕಂದ್ರೆ ನಂಬರ್ ಆಫ್ ಸಿನಿಮಾಗಳು ಜಾಸ್ತಿ ಆಗಿದೆ, ನೋಡ್ತಾ ಇದಾರೆ. ನಮಗೇನ್ ಅನ್ಸುತ್ತೆ, ಜನ ಥಿಯೇಟರ್ ಬರ್ತಾರೆ, ಏನಿಲ್ಲ ಚೆನ್ನಾಗ್ ಮಾಡಿದ್ರೆ ಬರ್ತಾರೆ ಆಕ್ಚುಲಿ. ಓಕೆ, ಒಪ್ಕೊಳ್ಳಲ್ಲ ಏನಕ್ಕಂತೀನಿ ಅಷ್ಟೇ. ಈಗ ಅವ್ನ್ ಬಂದೀಗ ನನಗೆ ಮಾರ್ಕ್ಸ್ ಕೊಡ್ತಾ ಇದ್ದಾನೆ, ನೀನು ಫೇಲ್ ಆಗಿದ್ಯಾ ಗುರು ಅಂತ ಹೇಳ್ಬಿಟ್ಟು ಮುಚ್ಕೊಂಡು ಒಪ್ಕೊಂತೀನಿ ಅಷ್ಟೇ. ಹೌದು ಗುರು, ನಾನು ಫೇಲ್ ಆಗಿದ್ದೀನಿ, ಇಷ್ಟು ಆಗಿದ್ದೀನಿ ಫೇಲ್. ಓಕೆ,
ಚೆನ್ನಾಗಿದೆ ಅಂತಾರಲ್ಲ, ಯಾರಿದಾರೆ ಈಗ? ಈಗ ನೋಡಿ ಯಾರಿದಾರೆ ಅದ್ರಲ್ಲಿ? ನೋ ಬಿಗ್ ಕಾಸ್ಟ್, ನೋ ಬಿಗ್ ಪ್ರೊಡ್ಯೂಸರ್. ಮತ್ತೆ ಡೇರ್ ಡೆವಿಲ್ ಮುಸ್ತಫಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಓಕೆ, ಆಚಾರ ಅನ್ಕೋ, ಪ್ರೊಡಕ್ಷನ್ ಹೌಸ್ ಇದೆ, ಆಚಾರ ಅನ್ಕೋ. ಪ್ರೊಡಕ್ಷನ್ ಹೌಸ್ PRK ಅಥವಾ ಡಾಲಿ ಪ್ರೊಡಕ್ಷನ್ ಇದ್ದ ತಕ್ಷಣ ಜನ ಬರಲ್ಲ. ಕಂಟೆಂಟ್ ಇರ್ಬೇಕು. ಓಕೆ, ರೀಚ್ ಇಂಪಾರ್ಟೆಂಟ್ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಆ ರೀಚ್ ನ ನೀವು ಒಂದ್ ಸ್ಮಾಲ್ ಪ್ರಾಜೆಕ್ಟ್ ಏನಿರ್ತೈತಲ್ಲ, ಒಂದ್ ಬಿಗ್ ಪ್ರೊಡಕ್ಷನ್ ಜೊತೆ ಕೊಲಾಬ್ರೇಟ್ ಆಗು ಇಂಟೆನ್ಷನ್ ಇಸ್ ಮಾರ್ಕೆಟಿಂಗ್. ನಮ್ಮ ಪ್ರಾಡಕ್ಟ್ ತಗೊಂಡಲ್ಲಿ ಹೋಗ್ತಾರ ಅನ್ನೋದು. ಅದನ್ನೇ ಕೆಪಾಬಿಲಿಟಿ ಅಂದ್ರೆ ಅವ್ನ ಕೆಪಾಬಿಲಿಟಿ ಇರ್ತೈತಿ. ಪ್ರೊಡಕ್ಷನ್ ಈಗ ಆಚಾರ ಅನ್ಕೋ ನೋಡಿದ್ರು, ಇಟ್ಸ್ ನಾಟ್ ಅ ಹ್ಯೂಜ್ PRK ಲೆವೆಲ್ಗ ಪ್ರೊಡಕ್ಷನ್ ಅಂತ ಏನು ಹ್ಯೂಜ್ ಅಲ್ಲ. ಒಂದು ಉಪ್ಪಿನಕಾಯಿ ಮಾರೋದು ಒಂದು ಕಂಟೆಂಟ್ ಇಟ್ಕೊಂಡು ಅವ್ರು ಮಾಡಿದ್ದ ಅಷ್ಟೇ. ಏನೋ ಒಂದ್ ಸ್ವಲ್ಪ ಫೀಲ್ ಬೇರೆ ಇತ್ತು ಆ ಒಂದು ಓಲ್ಡ್ ಬೆಂಗಳೂರು, ಆ ಒಂದು ಇದನ್ ಮಾಡಿದ್ರು. ಬಟ್ ಅವ್ರ ಇಂಟೆನ್ಷನ್ ಇದಿರ್ತೈತಿ, ಲೈಕ್ ನಮ್ ಪ್ರಾಡಕ್ಟ್ ಮಂದಿಗೆ ಶೋಕೇಸ್ ಮಾಡ್ತಾರ. 100% ಇದೆ. ನಾನೊಂದು ಒಂದು ಹಂಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ, ಅದು ಸ್ಕೂಲ್ ಬಗ್ಗೆ ಇತ್ತು. ನನಗೇನಂತಂದ್ರೆ ಬಿಸ್ನೆಸ್ ಪರ್ಪಸ್ ಮಾಡಿದ್ದಾನೆ ಆಕ್ಚುಲಿ. ಓಕೆ, ಈಗ ನಾನು ರೀಚ್ ಆಗ್ಬೇಕಷ್ಟು ಜನಕ್ಕೆ ರೀಚ್ ಆಗ್ಬೇಕು. ತುಂಬಾ ಸ್ಕೂಲ್ಗಳಿಗೆ ಹೋಗಿ ತೋರಿಸಿದ್ದೆ. ಓಕೆ, ಪ್ರೊಜೆಕ್ಷನ್ ಮಾಡಿ ತೋರಿಸಿದ್ವಿ. ಓಕೆ, ನಾನು ಥಿಯೇಟರ್ ಕೂಡ ಅದನ್ನೇ ಮಾಡೋದಷ್ಟೇ. ಅಲ್ಲೇನ್ ಸ್ವಲ್ಪ ಸ್ನಾನ ಮಾಡ್ಕೊಂಡ್ ಬರ್ತೀವಿ ಅಷ್ಟೇ, ಇಲ್ಲಿ ಹೆಂಗಿರ್ತೋ ಹಂಗೆ ಇರ್ತೀವಿ. ಓಕೆ, ಅಂಥದ್ದೇ ಒಬ್ಬ ವ್ಯಕ್ತಿನ ಭೇಟಿ ಆಗಿದ್ದೆ ನಾನು. ಅವನು ಒಂದು ಸಿನಿಮಾ ಮಾಡಿದ್ದ. ಆ ಸಿನಿಮಾ ಏನಾಗಿತ್ತು ಅಂದ್ರೆ ಫ್ಲಾಪ್ ಆಯ್ತು ಆಕ್ಚುಲಿ. ಸುಮಾರು 3.5 ಕೋಟಿ ಕಳ್ಕೊಂಡಿದ್ದ. ಆಮೇಲೆ ಅದೇ ಸಿನಿಮಾನ ಅವನು ತಗೊಂಡು ಊರು ತಿರುಗಾಡಿ ಎಲ್ಲೆಲ್ಲಿ ಥಿಯೇಟರ್ಸ್ ಇದೆಯಲ್ಲ ಅಲ್ಲಿ ಥಿಯೇಟರ್ಸ್ಗೆ ಹೋಗಿ, ಕಾಲೇಜ್ಗಳಿಗೆ ಹೋಗಿ ಟಿಕೆಟ್ ನ ಕೊಟ್ಟು, ಕಡಿಮೆ ಪ್ರೈಸ್ ಅಲ್ಲಿ ಟಿಕೆಟ್ ಕೊಟ್ಟು ಜನನ ವಾಪಸ್ ನೋಡೋ ತರ ಮಾಡಿ, ಸುಮಾರು ಇಲ್ಲ ಅಂತಂದ್ರು ಆ ವ್ಯಕ್ತಿ ನನಗೆ 35 ಲಕ್ಷ ರಿಕವರ್ ಮಾಡ್ಕೊಂಡಿದ್ದೀನಿ ಸರ್ ನಾನು ಅಂತ ಹೇಳ್ಬಿಟ್ಟು. 3 ಕೋಟಿ ಹಾಕಿ 3 ಕೋಟಿ ಹಾಕಿ 1 ರೂಪಾಯಿ ಬರ್ದಿರೋ ವ್ಯಕ್ತಿ ಅದೇ ಸಿನಿಮಾ ತಗೊಂಡೋಗಿ 35 ಲಕ್ಷ ರಿಕವರ್ ಮಾಡ್ತಾನಂತಂದ್ರೆ ಅವನಿಗೆ ಆ ಸಿನಿಮಾ ಮೇಲಿರೋ ಪ್ರೀತಿ. ಸಿನಿಮಾ ಯಾವತ್ತು ಸೋಲಲ್ಲ, ನಾವು ಸೋತೋಗ್ಬಿಡ್ತೀವಿ ಅಷ್ಟೇ. ಓ ಇನ್ನು ಎಷ್ಟು ಕಾನ್ಫಿಡೆನ್ಸ್ ನಾವು ಎಷ್ಟ್ ತಿರ್ಗಾಡ್ಬೇಕಪ್ಪ, ಎಷ್ಟ್ ಮಾಡ್ಬೇಕಾ, ಸಾಕ್ ಬಿಡ ಅಂತ ಹೇಳ್ಬಿಟ್ಟು ಅದು ಹಾಕ್ಕೊಡು. ಓಕೆ, ಯಾಕ ಸಿನಿಮಾ ನನ್ನ ಪ್ರಕಾರ ಸಿನಿಮಾ ನಿಜವಾಗ್ಲೂ ಯಾವತ್ತು ಸೋಲಲ್ಲ ಆಕ್ಚುಲಿ. ನಾವು ಮಾಡೋ ತಪ್ಪುಗಳೇನಿದೆ, ಬಜೆಟ್ ಅಂದ್ರೆ ಇದೀ ಬಜೆಟ್ ಹಾಕೋಣ, ಹಂಗ ಹಾಕೋಣ, ಹಿಂಗ ಹಾಕೋಣ. ನಾನ್ ಅಂತೀನಿ ನಮಗೆ ಅದ್ರ ಬಗ್ಗೆ ನೀಟಾಗಿ ಎಜುಕೇಶನ್ ಇಲ್ಲ ಅಂತೀನಿ ಅಷ್ಟೇ. ಓಕೆ, ಈಗ ನಾನು ದೊಡ್ಡ ಕ್ಯಾಮ್ರಾ, ದೊಡ್ಡ ಲೆನ್ಸ್ ತರಿಸ್ದೆ. ಓಕೆ, ಇದು ಎಷ್ಟು ಉಪಯುಕ್ತ ಇದೆ ಅದ್ ನನಗೆ ಗೊತ್ತಿರ್ಬೇಕಷ್ಟೆ. ಈಗ ನಾನು ಐಮ್ಯಾಕ್ಸ್ ಕ್ಯಾಮ್ರಾ ತಂದು ಕನ್ನಡ ಸಿನಿಮಾ ಶೂಟ್ ಮಾಡ್ತೀನಿ, ನಾನು ತಗೊಂಡು ಏನ್ ಮಾಡ್ಲಿ ಅಂತ ಹೇಳಿ ಎಲ್ಲ ಹಾಕ್ಲಿ ಅಂತ ತಗೊಂಡೋಗಿ ಇನ್ ಚಿತ್ರ ಥಿಯೇಟರ್ ಹಾಕ್ಲಿ ಬರೋ ಉಪಯೋಗ ಇಲ್ಲಲ್ಲ. ಏನಾಗತ್ತೆ, ನಮ್ಮಲ್ಲಿರೋ ಪ್ರೊಜೆಕ್ಷನ್ಸ್ 2K. ಓಕೆ, ಈಗ ನೀವು ಸೆಂಟರ್ಗೆಲ್ಲ ಹೋದ್ರಲ್ಲ ಎಚ್ ಡಿನೇ ಇದೆ. ಓಕೆ, ಈಗ ಹಬ್ಬ ಅಂದ್ರೆ ಏನೋ ಸಿನಿ ಪೊಲೀಸು ಐನಾಕ್ಸ್ ಎಲ್ಲ ಹೋದ್ರೆ ಅಲ್ಲಿ 4K ಇದೆ ಅಷ್ಟೇ. ನೀವು 8K ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಏನ್ ಮಾಡೋದು ತಗೊಂಡ್ ಅಂತೀನಿ ನಾನು. ನೀವು ಎಷ್ಟಲ್ಲಿ ಶೂಟ್ ಮಾಡಿದ್ರು ನಾಳೆ ನೀವು ಅಪ್ಲೋಡ್ ಮಾಡ್ಬೇಕಾದ್ರೆ ಅದನ್ನ 4K ಕಂಪ್ರೆಸ್ ಆಗೋದು ಫೈಲು, ಇಲ್ಲ 2K ಕನ್ವರ್ಟ್ ಆಗೋದು ಅಷ್ಟೇ. ಅದ್ಮೇಲೆ ಜಾಸ್ತಿ ಆಗಲ್ಲ, ಯಾಕಂದ್ರೆ ಪ್ರೊಜೆಕ್ಷನ್ ಎಷ್ಟಿರುತ್ತೆ ಅಷ್ಟೇ ತಗೊಳತ್ತಲ್ಲ. ಅದಕ್ಕೆ ಬಜೆಟ್ಗಳು ಎಲ್ಲಿ ಜಾಸ್ತಿ ಆಗುತ್ತೆ ಅದನ್ನ ಕಟಪ್ ಮಾಡಿ, ಕತೆ ಏನ್ ಹೇಳ್ಬೇಕಂತ ಪ್ರಾಪರ್ ಆಗಿ ಹೇಳಿ. ತಿಥಿ ಅಂತ ಸಿನಿಮಾ ಗೆದ್ದಿದೆ. ಓಕೆ, ಲೂಸಿಯಾ ಸಿನಿಮಾದ ಒಂದು ಕಂಪ್ಲೀಟ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಒಂದು ಇದೇ ಸಿಕ್ಬಿಡುತ್ತೆ, ಕಂಪ್ಲೀಟ್ ಎಜುಕೇಶನ್ ತರ ಸಿಕ್ಬಿಡುತ್ತೆ. ಓಕೆ, ಅವ್ರು ಯಾವ ತರ ಕೆನಾನ್ ಶೂಟ್ ಮಾಡ್ತಾರೆ, 5D ಸ್ಕ್ರಿಪ್ಟ್ ಅನ್ನು ಬಿಟ್ಟಾರೆ. ಎಲ್ಲಾನು ಬಿಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ಬರ್ದಿದ್ದೆಲ್ಲ PDF ಬಿಟ್ಟಿದ್ದಾರೆ. ಕಲಿಯಕ್ ತುಂಬಾ ವಿಚಾರಗಳು ಐತೆ, ಕಲಿಬೇಕಷ್ಟ, ಕಲ್ತ ನೀಟಾಗಿ ಮಾಡ್ಬೇಕಷ್ಟ. ನಾ ಏನೋ ನೋಡಿದೀನಿ ಏನೋ ಮಾಡ್ತೀನಿ ಅಂದ್ರೆ ಅದು ಹಂಗ ಆಗೋದಿಲ್ಲ. ಅದು ನಾನು ಕ್ಯಾಮ್ರಾ ಅಂದ್ರೆ ಏನ್ ಗೊತ್ತಾಗ್ಲಿ, ಲೈಟ್ ಎಕ್ಸ್ಪೀರಿಯನ್ಸ್ ಬೇಕದ. ಕಲಿತಾ ಬರ್ತದ ತಾನೆ. ಓಕೆ, ಕಲಿಯಕ್ ಬಹಳ ಸೋರ್ಸ್ ಅದಾವ. ಕಲ್ಕೊಂಡ್ ಮಾಡೋದ್ರಿಂದ ಬಹಳ ಉಪಯುಕ್ತ. ನಾವು ಕಲಿಯದೆ ಏನಾದ್ರು ಮಾಡಕ್ ಹೋಗ್ತೀವಲ್ಲ ಅಲ್ಲಿ ಎಡುತ್ತೀವಿ ಅಷ್ಟೇ. ನನಗೆ ಎಷ್ಟು ಗೊತ್ತೈತೆ ನಾ ಅಷ್ಟೇ ಮಾಡ್ತೀನಿ ಲೈವ್. ನನಗೆ ಇಲ್ಲಿಂದ ಇಲ್ಲಿಂದ ನಾನು ಮನೆಗೆ ಹೋಗ್ಬೇಕಷ್ಟೇ. ನಂಗೆ ಅದು ಒಂದೇ ರೋಡ್ ಗೊತ್ತೈತಿ. ಆ ರೋಡ್ ಬಿಟ್ರೆ ಬೇರೆನೂ ಗೊತ್ತಿಲ್ಲ. ಅಟ್ಲೀಸ್ಟ್ ನಾ 1-2 ಸತಿ ಈ ಕಡೆಯಿಂದ ಆ ಕಡೆಯಿಂದ ಹೋದಂಗೆ ಗೊತ್ತಾಗತ್ತೆ ನನಗೆ. ಅದನ್ನ ತಿಳ್ಕೊಬೇಕಂತೀನಿ ನಾನು. ಅದನ್ನ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಅದು ಪ್ರಾಬ್ಲಮ್ ಆಗ್ತೈತೆ. ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಎಫೆಕ್ಟ್ ಐತೆ ಸಿನಿಮಾ? ಪ್ಲಸ್ ಇದೆ ಕ್ರಿಯೇಟರ್ ಕಡೆಯಿಂದ. ಯಾಕಂದ್ರೆ ಇವತ್ತು ಒಂದ್ ಟೈಪ್ ಅವರೊಂದು ಇದನ್ ಮಾಡ್ತಾರ. ನಿಮಗೆ ಏನ್ ಅನ್ಸುತ್ತೆ? ಅದ್ರದಿಂದ ಎಫೆಕ್ಟ್ ಎಷ್ಟೈತಿ? ನಿಮಗೆ ಏನ್ ಅನ್ಸುತ್ತೆ? ನನಗೆ ಇಟ್ಸ್ ಎಫೆಕ್ಟಿವ್ ಅನ್ಸುತ್ತೆ ಮೇ ಬಿ. ಓಕೆ, ಬಟ್ ನನಗೆ ಅಷ್ಟೊಂದು ಅನ್ಸಲ್ಲ ಆಕ್ಚುಲಿ. ಯಾಕಂದ್ರೆ ಲೈಫ್ ಸ್ಪ್ಯಾನ್ ಅಂತ ಒಂದಿರುತ್ತೆ. ಓಕೆ, ಮುಂಚೆ ಟಿಕ್ಟಾಕ್ ಇತ್ತು, ಎಲ್ರು ಹುಯಿ ಅಂದ್ರು, ಟಿಕ್ಟಾಕ್ ಬ್ಯಾನ್ ಮಾಡಿದ್ರು. ಓಕೆ, ನಾಳೆ ಇನ್ಸ್ಟಾಗ್ರಾಮ್ ಬ್ಯಾನ್ ಮಾಡಿದ್ರೆ ಎಲ್ಲ ಹೋಗ್ತೀರ, ಯೂಟ್ಯೂಬ್ ಬ್ಯಾನ್ ಮಾಡಿದ್ರೆ ಎಲ್ಲ ಹೋಗ್ತೀರ. ಓಕೆ, ಸೋರ್ಸ್ ಇದೆ ಅಷ್ಟೇ. ಈಗ ನಾವೇನೋ ಮಾಡ್ತಾ ಇದೀವಿ ಅದಷ್ಟೇ. ಆಮೇಲೆ ಅದೇ ಎಂಗೇಜಿಂಗ್. ನನಗೆ ಈ ವಿಚಾರದಲ್ಲಿ ತುಂಬಾ ನಾನು ಕನ್ಫ್ಯೂಸ್ ಆಗಿದ್ದೀನಿ. ಬಹುಶಃ ಗೊತ್ತಿಲ್ಲ ನಾ ಎಷ್ಟು ಸರಿ ಇದೀನಿ ಅಂತ ಹೇಳ್ಬಿಟ್ಟು.
ಬೇರೆ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾಗಳು ಅಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಿರ್ತೀನಿ, ಥಿಯೇಟರ್ಗೆ ಹೋಗ್ಬಿಟ್ಟು ನೋಡ್ತಿರ್ತೀನಿ ಆಕ್ಚುಲಿ. ಕೆಲವು ಸಿನಿಮಾಗಳು ಜನ ಬರ್ತಿರ್ತಾರೆ, ಇನ್ ಕೆಲವು ಸಿನಿಮಾ ಜನ ಬರಲ್ಲ. ಓಕೆ, ನನಗನ್ಸಿತ್ತು ಒಂದೊಂದ್ಸತಿ ಏನ್ ಗುರು ಕಾಣೋ ಸಿನಿಮಾ ಯಾರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಮೊನ್ನೆ ನಾನು ಅಟ್ ಎ ಟೈಮ್ 3 ಸಿನಿಮಾ ನೋಡಿದೆ. ಎಕ್ಕ ನೋಡಿದೆ, ಟಿಕೆಟ್ ಸಿಗ್ಲಿಲ್ಲ, ಹೌಸ್ಫುಲ್ ಇತ್ತು. ಯಾವ್ದ್ರಿ? ಎಕ್ಕ. ಓಕೆ. ಜೂನಿಯರ್ ನೋಡಿದೆ, ಹೌಸ್ಫುಲ್ ಇತ್ತು. ಇಲ್ಲಿ ಬೆಳಗಾವ ನಾಟ್ ಬೆಳಗಾವ್, ಬೆಂಗಳೂರು. ಓಕೆ. ಸೂಪರ್ ಶೋ ನೋಡಿದೆ, ಫುಲ್ ಇತ್ತು. ಓಕೆ. ಅದ್ರ ಜೊತೆ ಮತ್ತೆ ಹಿಂದಿ ಸಿನಿಮಾಗಳು, ಒಂದೆರಡು ಮಲಯಾಳಂ ಸಿನಿಮಾ ನೋಡಿದೆ, ಅದು ಫುಲ್ ಇತ್ತು. ಸೊ ಹಂಗಾರೆ ಯಾವ್ದ್ರಿಂದ ಎಫೆಕ್ಟ್ ಆಗ್ತಾ ಇದೆ ಹಂಗಾರೆ ಈ ಬಹುಶಃ ನನಗೆ ಏನ್ ಅನ್ಸುತ್ತೆ, ನಾನು ಯಾವಾಗ ಚಿಕ್ಕವನಿದ್ವಲ್ಲ ಅವಾಗ ನನಗೆ ಬೇರೆ ಲ್ಯಾಂಗ್ವೇಜ್ ಇದೆ ಅಂತಾನು ನಂಗೆ ಗೊತ್ತಿರ್ಲಿಲ್ಲ. ಆಮೇಲೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಇಲ್ಲಿ ಬರ್ತಾನೆ ಇರ್ಲಿಲ್ಲ. ಓಕೆ, ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಬರ್ತಿಲ್ಲ, ಅದಕ್ಕೆ ನಾನು ಕನ್ನಡ ಸಿನಿಮಾಗಳು ನೋಡ್ತಿದ್ದೆ ಹೋಗ್ಬಿಟ್ಟು. ಆಪ್ಷನ್ಸ್ ಕಡಿಮೆ ಇತ್ತು ನಮ್ಗೆ. ಓಕೆ, ಸೊ ದೆನ್ ಫೈನ್ ಒನ್ ಡೇ ಏನಾಯ್ತು, ತೆಲುಗು ಅನ್ನೋ ಸಿನಿಮಾ ಬಂತು ಇಲ್ಲಿ. ಆರ್ಯ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಬಂತು ಬೆಳಗಾಮಲ್ಲಿ. ಫಸ್ಟ್ ನನ್ಗೆ ಗೊತ್ತಿರೋ ಪ್ರಕಾರ ಫಸ್ಟ್ ರಿಲೀಸ್ ಆಗಿದ್ದು ನಾವು ಬಹುಶಃ ನನ್ನ ಜನರೇಷನ್. ಓಕೆ, ಬಂದಾಗ ಏನಾಯ್ತು, ಜನ ತೆಲುಗು ಸಿನಿಮಾ ನೋಡ್ಕೊಂಡು ಅಲ್ಲಿಂದ ತೆಲುಗು ಸಿನಿಮಾಗಳು ಇಲ್ಲಿ ಬರಕ್ ಶುರುವಾಯ್ತು. ಅವಾಗ ಏನ್ ಮಾಡಿದ್ರು, ಡಿವೈಡ್ ಆಗ್ತಾರೆ ಜನ ಆಕ್ಚುಲಿ. ನೀವು ಹೊಸ ಫೇಸ್ ಬಂದು ಚೆನ್ನಾಗಿ ಮಾಡ್ತಾ ಇದೆ ಅಂದ ತಕ್ಷಣ ನಾನು ಈಗ ಹೆಂಗಂದ್ರೆ ಫ್ಯಾನ್ ತರ. ಈಗ ನಾ ಇಷ್ಟು ದಿವಸ ನಿಮ್ಮನ್ನ ನೋಡ್ತಾ ಇದ್ದೆ, ಈಗ ಪಕ್ಕ ಇನ್ನೊಬ್ಬ ಬಂದು ಚೆನ್ನಾಗಿ ಮಾಡ್ತಾ ನಾ ಅವನು ನೋಡ್ತಾ ಇದ್ದೀನಿ. ಸೊ ಹಿಂಗೆ ಆಮೇಲೆ ತಮಿಳು ಸಿನಿಮಾ ಬಂತು, ಬೆಳಗಾವ್ ತನಕ ಬರುತ್ತೆ ತಮಿಳು ಸಿನಿಮಾ, ಇಲ್ಲಿ ತನಕ ತಮಿಳು ಸಿನಿಮಾ ಬರುತ್ತೆ. ಓಕೆ, ಅವಾಗ ಬರೀ ನಮ್ಗೆ ಹಿಂದಿ ಇತ್ತು, ಕನ್ನಡ ಇತ್ತು ಅಷ್ಟೇ. ಓಕೆ, ಮರಾಠಿ ಈಗ ಹೆಂಗಂತಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಸಿನಿಮಾಗಳು ಎಲ್ಲಾ ಕಡೆನೂ ಬರ್ತಾ ಇದೆ. ಆಮೇಲೆ ಜನಕ್ಕೆ ಹೆಂಗಾಗಿದೆ, ಆಪ್ಷನ್ ಆಗ್ಬಿಟ್ಟಿದೆ ಅಷ್ಟೇ. ಇವ್ರೇನ್ ಮಾಡ್ತಾರ ಬಿಡ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ಇಂಡಸ್ಟ್ರಿ ಸಿನಿಮಾಗಳು ತಗೊಂಡು ಬೇರೆ ಇಂಡಸ್ಟ್ರಿ ಮಾತಾಡ್ತಿರ್ತಾರೆ. ಎಲ್ಲಾ ಇಂಡಸ್ಟ್ರಿಲೂ ಒಳ್ಳೊಳ್ಳೆ ಸಿನಿಮಾ ಬರಲ್ಲ. ಅಲ್ಲಿ ಇಯರ್ ಮುಗಿದ ತಕ್ಷಣ 20 ಸಿನಿಮಾ ಇರ್ತೈತೆ. ಮಲಯಾಳಮಲ್ಲಿ ಒಂದು 20 ಹಿಟ್ ಆಗಿರ್ತಾವೆ, ತಮಿಳಲ್ಲಿ ಒಂದು 10 ಇರುತ್ತೆ, ತೆಲುಗಲ್ಲಿ ಒಂದು 10 ಇರುತ್ತೆ, ಕನ್ನಡದಲ್ಲಿ ಒಂದು 10 ಇರುತ್ತೆ ಅಷ್ಟೇ. ಈಗ ನಾವು ಇಲ್ಲಾಂದ್ರೆ ವರ್ಷಕ್ಕೆ ಇಲ್ಲಾಂದ್ರೆ 250 ಸಿನಿಮಾ ಆಗುತ್ತೆ ಇಲ್ಲಿ ಕನ್ನಡದ. ಆ 250 ಸಿನಿಮಾದಲ್ಲಿ ಅಷ್ಟೇ ಎಷ್ಟಂತಂದ್ರೆ ಒಂದು 10 ಇಲ್ಲ 15 ಸಿನಿಮಾ. ಹಂಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಅಷ್ಟೇ ಸಿನಿಮಾ ಆಗುತ್ತೆ. ಇದು ಎಲ್ಲಾ ಇಂಡಸ್ಟ್ರಿ ಇರೋ ಪ್ರಾಬ್ಲಮ್ ಆಕ್ಚುಲಿ. ಎಫೆಕ್ಟ್ ಅಂತ ಏನಿಲ್ಲ, ಆಪ್ಷನ್ ಜಾಸ್ತಿ ಆಗಿದೆ. ನಮ್ಮೂರಲ್ಲಿ ನಾನು ಒಬ್ನೇ ಓಡಾಡ್ತಿದ್ದೆ, ನಂದೇ ಬಂಗ್ಲೆ ಇತ್ತು, ನಂದೇ ಕಾರ್ ಇತ್ತು. ಇವಾಗ ಎಲ್ಲಾರು ಕಾರ್ ತಗೊಂಡ್ರೆ ಎಲ್ಲಾರು ಓಡಾಡಕತ್ತಾರ. ಮತ್ ನನ್ನ ಯಾರು ನೋಡ್ತಾರೆ ಈಗ? ಓಕೆ, ನನಗೆ ಯಾರು ಇಷ್ಟನೋ ಅವ್ರು ಬಂದಷ್ಟ ನೋಡ್ತಾರ. ಇನ್ ಕೇಸ್ ನಾ ಕಾರ್ದಾಗ ಏನೋ ಚಲೋ ರೈಡ್ ತಗೊಂಡ್ ಹೋದೆ ಅಂತಂದ್ರೆ ಅವ್ರು ಬಂದು ತುಟ್ಕೋತಾರ. ಇಲ್ಲ ಅಂತಂದ್ರೆ ಅವ್ರು ಇನ್ನೊಬ್ಬನ ಕಾರಲ್ಲಿ ಹಾಕ್ತಾರೆ. ಆ ತರ ಆಗಿದೆ ಅಷ್ಟೇ. ಮುಂಚೆ ಆಪ್ಷನ್ಸ್ ಕಡಿಮೆ ಇತ್ತು, ಹಿಂಗಾಗಿ ಜನ ಜಾಸ್ತಿ ನಮ್ ಸಿನಿಮಾಗಳಿಗೆ ಇದ್ ಮಾಡ್ತಿದ್ರು. ಇವಾಗ ಆಪ್ಷನ್ ಜಾಸ್ತಿ ಇದೆ. ಅದ್ರ ಜೊತೆ ಇನ್ನೇನಾಗಿದೆ, OTT ಬಂದ್ಬಿಟ್ಟಿದೆ ಈಗ. ಫೆಸಿಲಿಟಿ. OTTs ಬಂದಿದೆ, ಯೂಟ್ಯೂಬ್ ಇದೆ, ನೀವ್ ಹೇಳ್ದಂಗೆ ಇನ್ಸ್ಟಾಗ್ರಾಮ್ ಇದೆ. ಸೊ ಜನ ಡಿವೈಡ್ ಆಗ್ತಾನೆ ಇದಾರೆ. ಆಮೇಲೆ ಅದ್ರಲ್ಲಿ ಬೇರೆನೋ ಬೇರೆ ಆಪ್ಸ್ ಇದೆ, ಅಲ್ಲೂ ಸಿನಿಮಾಗಳು ಸಿಗ್ತಾ ಇದೆ ಈಗ. ಸೊ ಹಿಂಗಾಗಿದೆ. ಬಟ್ ಒಳ್ಳೆ ಸಿನಿಮಾ ಬಂದಾಗ ಅಂದ್ರೆ ಜನ ನೋಡ್ತಾರೆ, ಇಲ್ಲ ಅಂತಲ್ಲ. ನಾನ್ ರೀಸೆಂಟ್ ಟೈಮಲ್ಲಿ ನಾನು ಅನ್ಕೊಂಡೆ, ಯಾವ್ದು ಒಂದು ಸಿನಿಮಾ ಇಲ್ಲ ಜನವರಿಯಿಂದ ಆಕ್ಚುಲಿ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದ ಯಾವ್ದಾರ ಏನ್ ಸದ್ದು ಮಾಡುತ್ತೆ, ಸೌಂಡ್ ಮಾಡುತ್ತೆ, ಏನೋ ಒಂದ್ ಮಾಡುತ್ತೆ ಯಾವ ಸಿನಿಮಾನು ಇರ್ಲಿಲ್ಲ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೂಪರ್. ಓಕೆ, ಎಕ್ಕ ಎಕ್ಸ್ಪೆಕ್ಟ್ ಮಾಡಿದ್ದೆ, ಜೂನಿಯರ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಓಕೆ, ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ ಎರಡು ವರ್ಕೌಟ್ ಆಯ್ತು. ಅದ್ರ ಜೊತೆ ಇದು ಸೂಪರ್ ವರ್ಕೌಟ್ ಆಯ್ತು. ಅದಕ್ಕೆ ಅದೊಂದು ಖುಷಿ ಆಗುತ್ತೆ. ಕನ್ನಡ ಸಿನಿಮಾಗಳು ಓಡ್ಬೇಕು, ಕನ್ನಡ ಸಿನಿಮಾ ನಮ್ ಭಾಷೆ ಸಿನಿಮಾಗಳು. ಅದಕ್ಕೆ ನಮ್ ಭಾಷೆನ ನಾವು ಪ್ರೀತಿಸ್ಲಿಲ್ಲ ಅಂದ್ರೆ ಬೇರೆ ಯಾರು ನಮ್ಗೆ ಕ್ಯಾರ ಅಲ್ಲ. ಓಕೆ, ನಾವು ನಮ್ ಭಾಷೆನ ಪ್ರೀತಿಸ್ಬೇಕು, ನಮ್ ಭಾಷೆ ಸಿನಿಮಾ ನೋಡ್ಬೇಕು. ನಮ್ ಭಾಷೆ ಸಿನಿಮಾ ನೋಡಿದಾಗ ಜನನು ಹಂಗ ಬರ್ತಾರೆ. ನಾವೇನ್ ಮಾಡ್ತೀವಿ ನೋಡ್ರಿ, ಬೇರೆ ಲ್ಯಾಂಗ್ವೇಜ್ ಸಿನಿಮಾ ತಪ್ಪಲ್ಲ, ಬಟ್ ಫಸ್ಟ್ ಪ್ರಯಾರಿಟಿ ಯಾವತ್ತು ಕನ್ನಡ. ನಮ್ದು ನಮ್ ಭಾಷೆ ಗೆದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಷ್ಟೇ. ಸೊ ಕಮಿಂಗ್ ಟು HP ಜರ್ನಿ ಶುರು ಆತ್ರಿ. HP is a dream actually. ಅಂದ್ರೆ ಆಕ್ಚುಲಿ ನೀವು ಟೈಟಲ್ ಫುಲ್ ಹೇಳಿಲ್ಲ. ಅದು HP ಅಂತ ಅಷ್ಟು ಗೊತ್ತು. ಅಂಚೆಗೆ ಹೋದ ಪತ್ರ ಅಂತ ಫಸ್ಟ್ ಟೈಮ್ ಬಿಟ್ಟಿದ್ದೆ. ಅಂಚೆಗೆ ಹೋದ ಪತ್ರ #HP ಯಾಕೆ ಮಾಡಿದ್ದೆ ಅಂತಂದ್ರೆ ಇರ್ಲಿ ಅದೊಂದ್ ಸ್ವಲ್ಪ ಟ್ರೆಂಡ್ ಆಗ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡಿದ್ದೆ. ಚೆನ್ನಾಗಿ ವರ್ಕೌಟ್ ಆಯ್ತು ನನಗೆ #HP ಅನ್ನೋದು. ಸೊ HP ಸ್ಟಾರ್ಟ್ ಆಗಿದ್ದು ಏನ್ ಕಾನ್ಸೆಪ್ಟ್ ಸ್ಟೋರಿ? HP ಆಕ್ಚುಲಿ ನನಗೆ ಯಾವಾಗ್ಲೂ ಏನ್ ಅನ್ಸುತ್ತೆ ಅಂದ್ರೆ, ಸಾವಿನಗಿಂತ ಅದ್ಭುತ ಯಾವ್ದು ಇಲ್ಲ ಅನ್ಸುತ್ತೆ. ಸಾವೇ ಅದ್ಭುತ ನನ್ನ ಪ್ರಕಾರ ಸಾವೇ ಅದ್ಭುತ ಅಂತ. ಓಕೆ, ಸೊ ಅತಿ ಫಿಲಾಸಫಿ ಅಂತಲ್ಲ, ಅದು ಹೆಂಗಂದ್ರೆ ನನ್ನ ದೃಷ್ಟಿಕೋನ ಹಂಗಿದೆ ಬಹುಶಃ. ಹುಟ್ಟು ಅನ್ನೋದೇನಿದೆ ಅಳುವಿಂದ ಶುರುವಾಗುತ್ತೆ. ಓಕೆ, ಮೈ ಮೇಲೆ ಬಟ್ಟೆ ಇರಲ್ಲ, ಏನಿರಲ್ಲ. ಓಕೆ, ಆಮೇಲೆ ಹತ್ಕೊಂಡ್ ಜಗಕ್ಕೆ ಎಂಟ್ರಿ ಆಗ್ಬಿಟ್ಟು ಅಲ್ಲಿಂದ ಪ್ರಾಬ್ಲಮ್ಗಳಿಂದ ಕೊನೆಗೆ ಮುಕ್ತ ಆಗ್ಬಿಟ್ಟು ಸಾವಲ್ಲಿ ಮುಕ್ತ ಆಗುತ್ತೆ. ಸಾವಲ್ಲಿ ಇರ್ಬೇಕಾದ್ರೆ ಅದಕ್ಕೆ ಅಲಂಕಾರ ಆಗುತ್ತೆ. ಓಕೆ, ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಏನಂದ್ರೆ, ಹುಟ್ಟದಾಗ ನಾನು ಒಬ್ನೇ ಅಳ್ತಾ ಇರ್ತೀನಿ, ಸತ್ತಾಗ ಎಲ್ರು ಅಳ್ತಿರ್ತಾರೆ. ಓಕೆ, ಹುಟ್ಟದಾಗ ನನ್ನ ಹತ್ರ ಏನೂ ಇರಲ್ಲ, ಸತ್ತಾಗೆ ಪೂರ್ತಿ ಅಲಂಕಾರ ಇರುತ್ತೆ. ದಟ್ ವಾಸ್ ದ ಕಾನ್ಸೆಪ್ಟ್ ಆಕ್ಚುಲಿ ಸಾವು ಅಂತ ಹೇಳ್ಬಿಟ್ಟು. ಸಾವು ಬದುಕು ಮಧ್ಯಂತರ, ಈ ಇದ್ರ ಮೇಲೆ ಇಡೀ ಸಿನಿಮಾ ಮಾಡಿದ್ ನಾನು. ಓಕೆ,
ಅದ್ ಹೆಂಗಿದೆ ಅಂದ್ರೆ ನನ್ನವರೆಗೂ ಬಂತಂದ್ರೆ ವಿಚಾರ ಐ ಆಮ್ ಓಕೆ, ಬಟ್ ನಿಮ್ಮವರೆಗೂ ಬಂತಂದ್ರೆ ನಾನು ಯಾಕೆ ಅನ್ನೋ ಮೂಮೆಂಟ್ ಹೋಗ್ಬಿಡ್ತೀನಿ. ಓಕೆ, ಸೊ ಅದೇ ಆಕ್ಚುಲಿ ಅಂಚೆಗೆ ಹೋಗೋದ ಪತ್ರ. ಓಕೆ, ಎಮೋಷನ್ಸ್ ಯಾವತ್ತು ತಲುಪಲ್ವಲ್ಲ, ಅವತ್ತು ಅದಕ್ಕೆ ಸಮಾಧಾನ ಇಲ್ಲ ಅನ್ನೋದೇ ಸಿನಿಮಾದ ಕಾನ್ಸೆಪ್ಟ್. ತಲುಪಿದ್ರು ಅದು ಹಾ, ಪ್ರಾಪರ್ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಮ್ಯಾಚ್ ಆಗಲ್ಲ. ಸೊ ಅದ್ರ ಮೇಲೆ ಸಿನಿಮಾ ಇದೆ. ತುಂಬಾ ದಿವಸ Complete ಆಗೈತೆ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ. ಸಿನಿಮಾ ಕಂಪ್ಲೀಟ್ ಆಗಿ ಥಿಯೇಟ್ರಿಕಲ್ ರಿಲೀಸ್. ಎಸ್, ಥಿಯೇಟ್ರಿಕಲ್ ರಿಲೀಸ್. ಸೊ ಈ ಎಷ್ಟು ಥಿಯೇಟರ್ಸ್ ಪ್ಲಾನ್ ಮಾಡ್ತೀರಿ ಗೊತ್ತಿಲ್ಲ, ಬಟ್ ಏನಂದ್ರೆ ಇವಾಗ ಹೇಳೋದು ಹೆಸರಿ ಗೊತ್ತಿಲ್ಲ, ಬಟ್ ಅದು ಫಸ್ಟ್ ಆಕ್ಚುಲಿ ನಾನು ಪೇಡ್ ಪ್ರೀಮಿಯರ್ ಶೋಸ್ ನಾವು ಓಪನ್ ಮಾಡ್ಬೇಕಂತಿದೆ ನನಗೆ. Okay. ಎಲ್ಲಾ ಕಡೆನು. ಓಕೆ, ನೋಡ್ಕೊಂಡು ಪ್ಲಾನ್ ಮಾಡ್ತೀನಿ. ಒಂದು ಆಸೆ ಇದೆ, ಯಾಕಂದ್ರೆ ನಾನ್ ತುಂಬಾ ಜೆನ್ಯೂನ್ ಆಗಿ, ನನಗೆ ತುಂಬಾ ನನ್ನ ಕೆಲ್ಸದ ಮೇಲೆ ನಂಗೆ ತುಂಬಾ ಖುಷಿಯಾಗಿ, ಅಂದ್ರೆ ನಾ ಏನ್ ಅನ್ಕೊಂಡೆ ಅಂತದೊಂದು ಪ್ರಾಜೆಕ್ಟ್ ಮಾಡಿದೀನಿ. ಅದಕ್ಕೆ ಮತ್ತೆ ಎಲ್ರಿಗೂ ಅಷ್ಟೇ ಜೆನ್ಯೂನ್ ಎಫರ್ಟ್ ಇದೆ. ನನ್ನ ಟೀಮಲ್ಲಿ ಯಾರು ಕೆಲಸ ಮಾಡಿದಾರಲ್ಲ ಎಲ್ರಿಗೂ ಅಷ್ಟೇ ಜೆನ್ಯೂನ್ ಎಫರ್ಟ್ ಇದೆ. ಸೊ ನಿಮ್ದು ಓನ್ ಪ್ರೊಡಕ್ಷನ್? ನಮ್ದೇ ಒಂದು ಪ್ರೊಡಕ್ಷನ್, ವರ್ಚಸ್. ಇದು ವರ್ಚಸ್ ನಂದು, ಪ್ರಶಾಂತ್ ಅಂದು, ಆಮೇಲೆ ನನ್ನ ಫ್ರೆಂಡ್ಸ್ ನವಗ್ರಹ ಅಂತಿದೆ. ಸೊ ಅವರು ಅಂಡ್ ದಟ್ ಕೊಲಾಬ್ರೇಷನ್ ವಿತ್ ಪ್ಯಾರಡೈಸ್ ಆಕ್ಚುಲಿ. ಪ್ಯಾರಡೈಸ್. ಯಾ, ಓಕೆ. ಅಂದ್ರೆ ಎಲ್ರು ಕೂಡ್ಬಿಟ್ಟು ಮಾಡ್ತಾ ಇದೀವಿ. ಅಂದ್ರೆ ಅವ್ರದ್ದೇನು ಶೇರಿಂಗ್ಸ್ ವರ್ಕ್ ಶೇರ್ ಮಾಡ್ತಾರೆ, ಎಲ್ರು ವರ್ಕ್ ಶೇರ್ ಮಾಡ್ತಾರೆ. ಅವ್ರ ಯಾರೇ ವರ್ಕ್ ಶೇರ್ ಮಾಡ್ತಾ ಇರಲ್ಲ ಅವ್ರಿಗೆ ಹಂಗೆ ನಾನು ಕ್ರೆಡಿಟ್ಸ್ ಕೊಡ್ತಾ ಇದೀನಿ. ಮತ್ತೆ ವರ್ಕ್ ಶೇರ್ ಮಾಡಿದಾಗಲೇ ಒಂದು ಕೆಲಸ ಆಗುತ್ತೆ. ಓಕೆ, ನಾನು ಆಕ್ಚುಲಿ ಮೊದಲು ಬ್ರೇಕ್ ಮಾಡಿದ್ದೇನಂದ್ರೆ, ಇಲ್ಲಿ ಯಾರ್ಯಾರು ಇದಾರಲ್ವಾ, ಸೊ ಅವ್ರ ಜೊತೆ ಎಲ್ಲ ನೀಟಾಗಿ ಕೊಲಾಬ್ರೇಟ್ ಮಾಡ್ಕೊಳ್ಳಿ. ಓಕೆ, ಟೀಮ್ ಆಗಿ ಮಾತಾಡಿ ಒಂದು ಕಾನ್ಸೆಪ್ಟ್ ಮಾಡಿ. ಓಕೆ, ಒಬ್ಬೊಬ್ಬ ಗೆಲ್ಲೋದು ಟೈಮ್ ಹಿಡಿಯುತ್ತೆ. ಒಟ್ಟಿಗೆ ಸರ್ ಗೆಲ್ಲಿ ಏನೋ ಒಂದು ಆಚೆ ಬರ್ತಾನೋ ಉದ್ದೇಶನೆ ಮಾಡಿದ್ದು. ಇದಾದ್ಮೇಲೂ ಒಂದಷ್ಟು ಒಂದೆರಡು ಲೈನ್-ಅಪ್ಸ್ ಇದೆ. ಬೇರೆ ಪ್ರೊಡಕ್ಷನ್ ಬೇರೆ ಒಂದು ಕಂಪ್ಲೀಟ್ ಜಿ ಕನ್ನಡ ಟೀಮ್ದವ್ರು ಒಂದ್ ಮೂವಿ ಮಾಡ್ತಾ ಇದಾರೆ. ಅಂದ್ರೆ ಅಲ್ಲಿ ವರ್ಕ್ ಮಾಡ್ತಿದ್ದವ್ರು ಕೆಲವು ಮೂವಿ ಮಾಡ್ತಾರೆ. ಅದ್ರಲ್ಲಿ ಅದು ಲೀಡ್ ಆಗಿ ಮಾಡ್ತಾ ಇದೀನಿ. ಸೊ ಅದು ಬಹುಶಃ ಸೆಪ್ಟೆಂಬರ್ ಶುರುವಾಗುತ್ತೆ ಶೂಟ್. ಇದು ರಿಲೀಸ್ ಯಾವಾಗ ಪ್ಲಾನ್ ಮಾಡಿ? ಇದು ಆಕ್ಚುಲಿ ಸೆಪ್ಟೆಂಬರ್ ಅನ್ಕೊಂಡಿದೀನಿ, ಬಟ್ ಅದ ಅನ್ಕೊಂಡ್ ಟೈಮ್ ಯಾವ್ದು ಆಗಲ್ವಲ್ಲ. ಅಕ್ಟೋಬರ್ ಆಕ್ಚುಲಿ. ಇನ್ನ ಏನು ವರ್ಕ್ ಪೆಂಡಿಂಗ್ ಐತಿ? ಇವಾಗ ಏನಿಲ್ಲ, DTS ವರ್ಕ್ ಒಂದು ಬಾಕಿ ಇದೆ ಅಷ್ಟೇ. ಕಾಸ್ಟ್ ಎಲ್ಲ ಇಲ್ಲಿ ಇಲ್ಲಿ ಕಂಪ್ಲೀಟ್ ಎಲ್ಲ ಲೀಡ್ ಅಂತೂ ನೀವು ಮಾಡಿದ್ರಿ? ಹೌದು. ಸೊ ಇಲ್ಲಿದೆ. ನನಗೇನಂದ್ರೆ, ಒಂದು ಪ್ರತಿ ಸತಿ ಬರಿಬೇಕಾದ್ರೆ ಮೈಂಡ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಬರ್ತಿತ್ತು, ಇವ್ರನ್ನ ಹಾಕೋಣ ಅಂತ ಹೇಳ್ಬಿಟ್ಟು. ಫೇಸ್ ಬಂದ್ ಹೋಗಿರ್ತೀವಿ. ಸೊ ನನಗೆ ಈ ಸತಿ ಹಂಗ ಮಾಡ್ಲಿಲ್ಲ, ನನಗೊಂದು ಫೇಸ್ ಬೇಕಿತ್ತು. ಓಕೆ, ನಾವು ಹುಡುಕ್ತಾ ಯಾರನ್ನ ರಿಜೆಕ್ಟ್ ಮಾಡಿದೆ ಅಂತಂದ್ರೆ, ಒಬ್ರು ತೆಲುಗು ಆರ್ಟಿಸ್ಟ್ ಇದಾರೆ. ಅವ್ರು ಆಲ್ರೆಡಿ 5 ಸಿನಿಮಾ ಮಾಡಿದ್ಲು ಹುಡುಗಿ. ಅವಳಿಗೆ ಕತೆ ಹೇಳಿದ್ದೆ ನಾನು. ಕತೆ ಹೇಳ್ಬಿಟ್ಟು ತುಂಬಾ ಓಕೆ, ಅವ್ರೆಲ್ಲ ಡನ್ ಆಗಿತ್ತು. ಡನ್ ಆಗಿ ಕತೆ ಹೇಳ್ಬಿಟ್ಟು ನಾನು ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಮಾಡಿ ನಾ ಪರಿಸ್ಥಿತಿಗಳನ್ನ ಹೇಳ್ಬಿಟ್ಟೆ, ಹಿಂಗಿದೆ ಅಂತ ಹೇಳಿ. ಆಮೇಲೆ ಎಲ್ಲೋ ನಾನು ನಾನ್ ನೋಡ್ತಿರೋ ಫೇಸ್ ಇದಲ್ವಲ್ಲ ಅಂತ ಹೇಳ್ಬಿಟ್ಟು, ಕೊನೆಗೆ ಆ ಫೇಸ್ದು ಅಲ್ಲಿ ಇಲ್ಲಿ ತಿರುಗಾಡಿ ಉಪ್ಪಿನಕಾಯಿ ಹಾಕಿ ನನ್ನ ಸರ್ಕಲ್ ಅಲ್ಲಿ ಎಲ್ಲಾ ಕಡೆ ಇದ್ ಮಾಡಿದ್ಮೇಲೆ, ಕೊನೆಗೆ ಆ ಫೇಸ್ ನೋಡಿದ್ದು ಒಂದ್ ಯಾವ್ದೋ ಐಸ್ ಕ್ರೀಮ್ ಆಡ್ ಕಂಪ್ನಿ ಫೋಟೋ ಮೇಲೆ, ಬ್ಯಾನರ್ ಮೇಲೆ ಆ ಹುಡುಗಿನ ಹುಡುಕಿ ಕೊನೆಗೆ ಯಾರ್ರಿ ಅವರು? ಸಹನಾ. ಓಕೆ, ಸಹನಾ ಅಂತ ಹೇಳ್ಬಿಟ್ಟು ಹುಡುಗಿ. ಆಡಿಷನ್ ಮಾಡಿದ್ರಿ? ಆಡಿಷನ್ ಮಾಡಿದೆ. ಆಮೇಲೆ ಅವಳಿಗೆ ಕಂಪ್ಲೀಟ್ ಆಗಿ ರಿಹರ್ಸಲ್ ಮಾಡಿಸಿ ತಗೊಂಡು ದೆನ್ ನಾನು ಫ್ಲೋರಿಗೆ ಕರ್ಕೊಂಡು ಹೋದೆ. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಇದೆ. ಆ ಇನ್ನೊಂದು ಕ್ಯಾರೆಕ್ಟರ್ಗೆ ಹುಡುಗಿ ಬೇಕಾಗಿತ್ತು. ನಂದೇ ಒಂದು ನಾನು ಜಸ್ಟ್ ಒಂದು ಕ್ಯಾಮ್ರಾ ಟೆಸ್ಟ್ ಸಲುವಾಗಿ ಒಂದು ಚಿಕ್ಕದೊಂದು ಪ್ರಾಜೆಕ್ಟ್ ಮಾಡಿದ್ದೆ. ಆ ಪ್ರಾಜೆಕ್ಟ್ ಅಲ್ಲಿ ಆಕ್ಟ್ ಮಾಡಿದ್ದೆ, ಸೌಮ್ಯ ಅಂತ ಹೇಳ್ಬಿಟ್ಟು. ಇವಾಗ ಇಬ್ರು 2 ಲೀಡ್ಸ್. ಸೊ ಆ ಹುಡುಗಿ ಈಗ ರಾಜ್ಬಿ ಶೆಟ್ಟಿ ಅವ್ರದ್ದು ರಕ್ಕಸಪುರದವ್ರು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡ್ತಾರೆ. ಸೊ ಆ ಹುಡುಗಿ ಒಂದು ಲೀಡಲ್ಲಿ ಮಾಡ್ತಾ ಇದೆ. ಅಂಡ್ ಇನ್ನೊಂದು ವರ್ಷ ಅಂತ ಹೇಳ್ಬಿಟ್ಟು ಇವಾಗ ಜಿ ಕನ್ನಡ ಆ ಹುಡುಗಿನ ಒಂದು ಕ್ಯಾರೆಕ್ಟರ್ ಮಾಡಿದೆ. ದೆನ್ ಅವಳು ಮಾತಲ್ಲಿ ಇರ್ತಾರೆ. ದೆನ್ ಆಮೇಲೆ ಇದಾರೆ ನಮ್ಮ. ಓಕೆ, ಫಸ್ಟ್ ಆಫ್ ಆಲ್ ದ ಬೆಸ್ಟ್ ಲಕ್ ನಿಮ್ಮ ಅಂಚೆವಾದ ಪತ್ರಕ. ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮ್ಮ ಟೈಮ್ ಇಷ್ಟೊತ್ತರೆಗೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನೀವು ಬಂದು ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ನಿಮ್ ಫ್ಯೂಚರ್ ಪ್ಲಾನ್ಸ್ಗೆಲ್ಲ ನಿಮ್ಗೆ ಒಳ್ಳೇದಾಗ್ಲಿ. ಓಕೆ, ನಿಮ್ ಕಡೆಯಿಂದ ನಾನು ಬಹಳ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಒಳ್ಳೊಳ್ಳೆ ಪ್ರಾಜೆಕ್ಟ್ ಕೊಡಿ. ಮಾಡೋದು. ಎಸ್, ಥ್ಯಾಂಕ್ ಯು.